ಸದಾರವಿಂದ ಸದ್ಗುರೋ ಪದಾರವಿಂದ ಭೂಮಿಕಾ ಭಜೇಹಮಾನತಶ್ರ್ಯೋ ಜಯಪ್ರದಾ ಸುರಕ್ಷಿಕಾ ಮಿರಾಮಿರೇತಿ ಮಾತರಂ ಸಮಾಹ್ವಯನ್ ಮದಂತರಂ ಸುಧಾತಿ ಶಾಹಿ ಸದೃಚಿಂ ದಧಾತ್ಮ ಖಂಡಜೀವಿಕಾಂ. ಓಂ ಶ್ರೀ ಅರವಿಂದ ಮೀರಾ. ಚೈತ್ಯ ಪುರುಷ. ಹೋದ್ವಾರ ನಾವು ಚೈತ್ಯ ಪುರುಷದ ಮೇಲೆ ಒಂದು ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ಇದು ಉಪನ್ಯಾಸ ಮಾಲೆ ಅಲ್ಲ, ಅಧ್ಯಯನ, ಒಂದು ಬಗೆಯ ಸ್ಟಡಿ. ಶ್ರೀ ಅರವಿಂದರನ್ನ ನಾವು ಹೋದ್ವಾರ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಔಟ್ಲೈನ್ ನೋಡಿದ್ವಿ. ಆಮೇಲೆ ಒಂದಷ್ಟು ಸತ್ಯಯ ಭಾಗಗಳ ಪರಿಚಯ, ಒಂದು ಬ್ರಾಡ್ ಔಟ್ಲೈನ್. ಆನಂತರ ಸಾವಿತ್ರಿಯ ಒಂದು ಮುಖ್ಯ ಕೊಟೇಶನ್, ಎಸ್ ದಲಾಲ್ ಅವರು ಕಂಪೈಲ್ ಮಾಡಿರೋ ಸೈಕಿಕ್ ಬೀಯಿಂಗ್ ಚೈತ್ಯ ಪುರುಷ ಅನ್ನೋ ಪುಸ್ತಕದ ಮೊದಲನೇ ಪುಟದಲ್ಲಿನೇ ಕೊಟ್ಟಿರುವಂಥ ಸಾವಿತ್ರಿಯ ಒಂದು ಉದ್ಧರಣೆ ಅಥವಾ ಕಾವ್ಯಖಂಡವನ್ನು ನೋಡಿದ್ವಿ. ಅದಾದ ಮೇಲೆ ವ್ಯಷ್ಟಿ ಆತ್ಮ ಅಂದ್ರೇನು, ವೈಶ್ವಿಕ ಆತ್ಮ ಅಂದ್ರೇನು, ಅದರ ಬಗ್ಗೆ ಸ್ವಲ್ಪ ಪ್ರಾರಂಭಿಕವಾಗಿ ನೋಡಿದ್ವಿ. ಅದಾದ್ಮೇಲೆ ಕಠೋಪನಿಷತ್, ಅದರಲ್ಲಿ ಈ ಅಂಗುಷ್ಟ ಮಾತ್ರ ಪುರುಷನ ಅಥವಾ ಅಂತರಾತ್ಮನ ವರ್ಣನೆ ಏನು ಬಂದಿದೆ, ಯಮ ನಚಿಕೇತನಿಗೆ ಏನು ಹೇಳ್ತಾನೆ, ಅದರ ಬಗ್ಗೆ ಒಂದಷ್ಟು ನಾವು ನೋಡಿದ್ವಿ. ಇದನ್ನ ಶ್ರೀ ಅರವಿಂದರು ತಮ್ಮ ಪುನರ್ಜನ್ಮದ ಸಮಸ್ಯೆ ಅಥವಾ ಪ್ರಾಬ್ಲಮ್ ಆಫ್ ರೀಬರ್ತ್ ನಲ್ಲಿ ಹೇಗೆ ತಗೊಂಡಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಈಗ ನಮ್ಮ ಸಾವಿತ್ರಿ ಅಧ್ಯಯನಕ್ಕೆ ಒಂದು ರಚನಾ ಹಂದರವನ್ನು ನೋಡೋಣ. ಸ್ಕ್ಯಾಫೋಲ್ಡಿಂಗ್ ಅಂತೇವೆ. ಅದು ನಮಗೆ ಒಂದು ಗಟ್ಟಿಯಾಗಿ ನಾವು ಮಾಡ್ಕೊಂಡ ಮೇಲೆ ದೆನ್ ವಿ ಕ್ಯಾನ್ ಗೋ ಡೀಪರ್, ಆಳವಾಗಿ ಅಧ್ಯಯನಕ್ಕೆ ಹೋಗಬಹುದು. ಈಗ ಮೊದಲನೇದಾಗಿ ಸಾವಿತ್ರಿಯ ಒಂದು ಉದ್ಧರಣೆ ಅಥವಾ ಉಲ್ಲೇಖ ಇದೆ. ಇದು ಎಸ್ ದಲಾಲ್ರು ಸಂಕಲನ ಮಾಡಿರುವಂಥ ಚೈತ್ಯ ಪುರುಷ. ಅದನ್ನು ಕನ್ನಡಕ್ಕೂ ಮಾಡಿದ್ದೇವೆ. ಶ್ರೀ ಅರವಿಂದೋ ಸೊಸೈಟಿ ರಾಜ್ಯ ಸಮಿತಿ ಕರ್ನಾಟಕದಿಂದ ಪ್ರಕಾಶನಗೊಂಡಿದೆ ಚೈತ್ಯ ಪುರುಷ ಅಂತ. ಅದರಲ್ಲಿ ನೋಡಬಹುದು ಶ್ರೀ ಅರವಿಂದರ ಉದ್ಧರಣೆ ಸಾವಿತ್ರಿಯ 1ನೇ ಪುಸ್ತಕ 3ನೇ ಕ್ಯಾಂಟೋ 23ನೇ ಪುಟದಲ್ಲಿದೆ. ಶ್ರೀ ಅರವಿಂದರು ಬರೀತಾರೆ, ದಿಸ್ ಬಾಡಿಲಿ ಅಪಿಯರೆನ್ಸ್ ಈಸ್ ನಾಟ್ ಆಲ್, the form deceives, the person is a mask. ಈ ದೇಹದ ತೋರಿಕೆಯೇ ಎಲ್ಲವೂ ಅಲ್ಲ, ರೂಪವು ವಂಚಿಸುವುದು, ವ್ಯಷ್ಟಿಯೊಂದು ಮುಖವಾಡ. ಹಿಡ್ ಡೀಪ್ ಇನ್ ಮ್ಯಾನ್ ಸೆಲೆಸ್ಟಿಯಲ್ ಪವರ್ಸ್ ಕ್ಯಾನ್ ಡ್ವೆಲ್. ಈ ಒಂದು ದಿವ್ಯ ಅಥವಾ ದಿವಿಶಕ್ತಿಗಳೇನಿವೆ ಅದರಲ್ಲಿ ಚೈತ್ಯ ಪುರುಷವು ಮಾನವನಲ್ಲಿ ವಿಶೇಷವಾಗಿ ಇಡಲ್ಪಟ್ಟಿದೆ ಅಂತ ಶ್ರೀಮಾತೆಯವರು ಹೇಳ್ತಾರೆ. His fragile ship conveys through the sea of years an incognito of the imperishable. ವತ್ಸರ ಸಾಗರದಲ್ಲಿ ಅವನ ಭಂಗುರ ನೌಕೆಯು ಅವಿನಾಶಿಯ ಮಾರುವೇಷವನ್ನು ಸಾಗಿಸಿದೆ. ದ ಇಮ್ಮಾರ್ಟಲ್ ಇನ್ ದ ಮಾರ್ಟಲ್ಸ್, ಅದು ಅಗ್ನಿಯ ಒಂದು
ಅಭಿಧಾನ ಕೂಡ ಹಾಗೆ ಇಲ್ಲಿ ಚೈತ್ಯ ಪುರುಷಕ್ಕೂ ಅನ್ವಯ ಆಗುವಂಥದ್ದು. ಶ್ರೀ ಅರವಿಂದರು ಸಾಕಷ್ಟು ಬಾರಿ ವೇದದಲ್ಲಿನ ಅಗ್ನಿಯನ್ನ ನಮ್ಮ ಚೈತ್ಯದ ಪುರುಷದ ಜೊತೆಗೆ ಹತ್ರ ತರೋದನ್ನ ನೋಡಬಹುದು. ಎ ಸ್ಪಿರಿಟ್ ದಟ್ ಈಸ್ ದ ಫ್ಲೇಮ್ ಆಫ್ ಗಾಡ್ ಅಬೈಡ್ಸ್. ಅದಕ್ಕೆ ಅವರು ಇದನ್ನ ದಿವ್ಯ ಕಿಡಿ ಅಂದ್ರು. ಎ ಸ್ಪಾರ್ಕ್ ಆಫ್ ದ ಡಿವೈನ್, ಎ ಫೈರಿ ಪೋರ್ಷನ್ ಆಫ್ ದ ವಂಡರ್ಫುಲ್, artist of his own beauty and delight, immortal in our mortal poverty, the sculptor of the forms of the infinite, the screened, unrecognized inhabitant. ಇದು ಅಷ್ಟು ಸುಲಭ ಅಲ್ಲ. ಅದನ್ನ ನಾವು ಅವಗಾಹನೆಗೆ ತಂದ್ಕೊಳ್ಳೋದು, ತಿಳ್ಕೊಳ್ಳೋದು ಅದು ಅಷ್ಟು ಸುಲಭ ಅಲ್ಲ. ಹಾಗಾಗಿನೇ ಇಟ್ ಈಸ್ ಅನ್ ಇನ್ಕಾಗ್ನಿಟೋ ಅಂಡ್ ಇನಿಷಿಯೇಟ್ ಆಫ್ ಹಿಸ್ ಓನ್ ವೇಲ್ಡ್ ಮಿಸ್ಟರೀಸ್. ನಾವು ಮುಂದೆ ಓದ್ತೇವೆ ಈ ಒಂದೊಂದು ಸಾಲಿಗೂ ಎಷ್ಟೆಷ್ಟು ಗಂಭೀರ ಅರ್ಥಗಳನ್ನ ಶ್ರೀ ಅರವಿಂದರು ಇಟ್ಟಿದ್ದಾರೆ ಅಂತ. hides in a small dumb seed his cosmic thought, in the mute strength of the occult idea, determining predestined shape and act, passenger from life to life, from scale to scale, changing his imaged self from form to form. He regards the icon growing by his gauge, and in the warm foresees the coming God. ಬಹುಶಃ ಇದಿಷ್ಟು ಚೈತ್ಯ ಪುರುಷದ ಸ್ವರೂಪ, ನೇಚರ್, ಮತ್ತು ಅದು ಅಂದ್ರೆ ಏನು, ಚೈತ್ಯ ಪುರುಷ ಅಂದ್ರೆ ಏನು, ಇದ್ರ ಬಗ್ಗೆ ಒಂದಷ್ಟು ನಾವು ಬಹುಶಃ ಈ ದಿವಸ ಅಷ್ಟು ಮಟ್ಟಿಗೆ ತಿಳ್ಕೋಬಹುದು. ಚೈತ್ಯ ಪುರುಷ ಅಂದ್ರೆ ಏನು? ಶ್ರೀ ಅರವಿಂದರು ಬರೀತಾರೆ, ನಾನು ಅತ್ಯಂತ ಒಳಗಿನ ಜೀವ ಸತ್ತೆಯನ್ನು, ಜೀವ ಪ್ರಕೃತಿಯನ್ನು ಚೈತ್ಯವೆಂದು ಹೇಳುತ್ತೇನೆ. ಎರಡು ಶಬ್ದ ಉಪಯೋಗಿಸಿದ್ದಾರೆ. ಅದು ಸೋಲ್ ಬೀಯಿಂಗ್, ಜೀವ ಸತ್ತೆ, ಮತ್ತು ಸೋಲ್ ನೇಚರ್, ಜೀವ ಪ್ರಕೃತಿ. ಅದು ನಮ್ಗೆ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಅದು ಕೇವಲ ಪುರುಷ ಅಷ್ಟೇ ಅಂತ ಕೈ ಬಿಟ್ಟಿದ್ರೆ ಬಹುಶಃ ಬೇರೆ ಹಾದಿಗೆ ಹೋಗ್ತಾ ಇದ್ವಿ ನಾವು. ಹಾಗಾಗಿ ನಾವು ಶ್ರೀ ಅರವಿಂದರ ಪ್ರತಿ ಶಬ್ದಗಳನ್ನ ಬಹಳ ಗಮನವಿಟ್ಟು ನೋಡಬೇಕು ಮತ್ತು ಅದನ್ನು ಕ್ಲಾರಿಫೈ ಮಾಡ್ತಾರೆ. ಸಾಮಾನ್ಯ ಪರಿಭಾಷೆಯಲ್ಲಿ ಈ ಅರ್ಥದಲ್ಲಿ ಈ ಶಬ್ದವು ಉಪಯೋಗಿಸಲ್ಪಟ್ಟಿಲ್ಲ. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೋತೇವೆ. ಬಹಳ ಗೊಂದಲ ಇದೆ ನಮ್ಮಲ್ಲಿ. ಅತ್ಯಂತ ಒಳಗಿನ ಸತ್ಯ ಅಂದ್ರು, ಹಾಗಾದ್ರೆ ಹೊರಗಿನ ಸತ್ಯಗಳು ಯಾವುವು ಅಂತ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ. ಅದ್ರ ಬಗ್ಗೆ ಸ್ವಲ್ಪ ನೋಡುವ. ನಮ್ಮ ಬಾಹ್ಯದ ಪ್ರಜ್ಞೆ ಅಂತ ಏನಿದೆ, ಜಾಗೃತ ಅಂತ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಈ ಶಬ್ದ ಉಪಯೋಗಿಸ್ತಾರೆ. ಈ ಜಾಗೃತ ಪ್ರಜ್ಞೆಯನ್ನ ನಾವು ಹೊರಗಿನ ಸತ್ಯ ಅಂತ ಕರಿಬಹುದು, ಸೈಕಾಲಜಿಕಲ್ ಪರ್ಸನಾಲಿಟಿ ಅಂತ ಕರಿಬಹುದು. ಅದರ ಒಳಗೆ ಶ್ರೀ ಅರವಿಂದರು ಅಂತಸ್ಥಲೀಯ, ಸಬ್ಲಿಮಿನಲ್ ಸೆಲ್ಫ್ ಅಂತ ಹೇಳ್ತಾರೆ. ಇನ್ನೊಂದು ಪುರುಷ ಇದೆ, ಅದು ನಮ್ಮ ಆಂತರಿಕ, ಪ್ರಾಣಿಕ, ಮಾನಸ ಮತ್ತು ಭೌತಿಕ ಅಥವಾ ಸಬ್ಟಲ್ ಫಿಸಿಕಲ್, ಈ ಮೂರನ್ನು ಸೇರಿ ಆಗಿರುವಂಥದ್ದು. ಅದಕ್ಕೆ ವೈಶಾಲ್ಯಗಳಿವೆ. ಅದು ಇನ್ನೊಂದು ಪುರುಷ, ಅಂತಸ್ಥಲೀಯ. ಇವೆರಡಕ್ಕಿಂತಲೂ ಇನ್ನೂ ಆಳವಾದದ್ದು ಅಂತಾರೆ ಶ್ರೀ ಅರವಿಂದರು. ದಟ್ ಈಸ್ ಸೈಕಿಕ್ ಬೀಯಿಂಗ್ ಅಥವಾ ಚೈತ್ಯ ಪುರುಷ ಅಂತ. ಹಾಗಾಗಿನೇ ನಾವು ಬಹಳಷ್ಟು ತಾತ್ವಿಕರು ಒಂದೋ ಈ ಸೂಪರ್ಫಿಷಿಯಲ್ ಸೈಕಾಲಜಿಕಲ್ ಪರ್ಸನಾಲಿಟಿನ ನೋಡಿಬಿಟ್ಟು, ಅಥವಾ ಕ್ಷರ ಪುರುಷ ಅಂತಾರೆ ತಾತ್ವಿಕವಾಗಿ, ಅದನ್ನೇ ಎಲ್ಲ ಅವ್ಯಷ್ಟಿ ಸತ್ಯ ಅಂತ ತಿಳಿಯೋದು,
ಅಥವಾ ಬಹಳ ಅಂದ್ರೆ ಈ ಅಂತಸ್ಥಲೀಯದಲ್ಲಿರುವಂತ ಕೆಲವು ವೈಶಾಲ್ಯತೆಗಳಿರುವಂತವನ್ನ ಭಾಗವನ್ನ ಸ್ಪರ್ಶ ಮಾಡಿ ಅದೇ ನಮ್ಮ ಚೈತ್ಯ ಸತ್ಯ ಅಂತ ತಿಳಿಯೋ ಒಂದು ಗೊಂದಲಕ್ಕೆ ಬೀಳ್ತಾರೆ. ಬಹಳಷ್ಟು ಜನ ಅದನ್ನೇ ನಮ್ಮ ಇನ್ಮೋಸ್ಟ್ ಬೀಯಿಂಗ್, ಅದೇ ನಮ್ಮ ಜೀವ ಅಥವಾ ಚೈತ್ಯ ಪುರುಷ. ಈ ಕನ್ಫ್ಯೂಷನ್ ಇದೆ. ಯಾವ ಮಟ್ಟಕ್ಕಿದೆ ಅಂದ್ರೆ, ನಾವು ಕಠೋಪನಿಷತ್ತಿನ ಭಾಷ್ಯಗಳನ್ನು ನೋಡ್ಬೇಕು. ತಾತ್ವಿಕರು ಅದ್ರ ಬಗ್ಗೆ ಬರೆದಿರೋ ಭಾಷ್ಯಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಯಾವ ಮಟ್ಟಕ್ಕೆ ಕನ್ಫ್ಯೂಷನ್ ಇದೆ ಅಂತ. ಕೆಲವೊಂದು ತಾತ್ವಿಕರು ತಕ್ಷಣವೇ ಅದನ್ನ ಇದು ಆತ್ಮತತ್ವ, ಉಪನಿಷತ್ತುಗಳಲ್ಲಿ ಹೇಳಿರುವಂತ ಇದು ಆತ್ಮತತ್ವ ಅಂತ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಇನ್ನು ಕೆಲವರು ಅದನ್ನ ಮತ್ತೊಂದು ಯಾವುದೋ ಒಂದು ದೇವತಾ ಶಿರಕ್ಕೆ, ಗಾಡ್ ಹೆಡ್, ಅದಕ್ಕೆ ಸಮೀಕರಿಸಿಬಿಟ್ಟು ಇದು ಅದೇ ಅಂತ ಹೇಳ್ತಾರೆ. ಇದು ತಾತ್ವಿಕರ ಬಗ್ಗೆ ಹೇಳ್ತಾ ಇರೋದು. ಹಾಗಾಗಿ ಶ್ರೀ ಅರವಿಂದರು ಇದು ಯಾವುದು ಚೈತ್ಯ ಪುರುಷ ಅಲ್ಲ, ಇದು ಬಹಳ ಒಳಗಿರುವಂತ ಇನ್ಮೋಸ್ಟ್, ಅತ್ಯಂತ ಒಳಗಿನ ಒಂದು ಸತ್ತೆ. ಅದಕ್ಕಾಗಿ ನಾವ್ರೇನ್ ಹೇಳ್ತಾರೆ, ಸಾಮಾನ್ಯವಾಗಿ ಇದನ್ನು ಗೊಂದಲಿಸಿಕೊಳ್ಳಲಾಗ್ತದೆ. ಏನೇನು ಗೊಂದಲಿಸಿಕೊಳ್ಳಲಾಗ್ತದೆ ಅಂದ್ರೆ ಬಹಳಷ್ಟು ಸಂಗತಿಗಳಿಗೆ ಗೊಂದಲಿಸಿಕೊಳ್ಳಲಾಗ್ತದೆ. ನಮ್ಮ ಪ್ರಾಣಿಕ ಸತ್ಯ ಇರಬಹುದು, ಅಥವಾ ಮಧ್ಯವರ್ತಿಯ ಸಾಕಷ್ಟು ಸಂಗತಿಗಳಿವೆ, ಅದರ ಬಗ್ಗೆ ನಾವು ಗೊಂದಲಿಸ್ಕೊಳ್ತೀವಿ. ಸೊ ಇವು ಶ್ರೀ ಅರವಿಂದರು ಸ್ಪಷ್ಟವಾಗಿ ಹೇಳಿರುವಂತೆ ಇವು ಯಾವುವೂನು ನಮ್ಮ ಚೈತ್ಯ ಸತ್ಯ ಅಲ್ಲ. The soul itself is an inner divinity greater than mind, life, or body. It is something that once it is released from obscuration by its instruments, at once creates a direct contact with the divine and with the self and spirit. ಇದು ಈ ಮೂರರಿಂದ, ನಮ್ಮ ಭೌತಿಕ, ಪ್ರಾಣಿಕ ಮತ್ತು ಮಾನಸದಿಂದ ಬಂಧಿಸಲ್ಪಟ್ಟಿದೆ, ಅವುಗಳ ಹಿಂದೆ ಇದೆ. ಅವುಗಳಿಂದ ಅದು ಸ್ವತಂತ್ರವಾಗಬಲ್ಲದಾದ್ರೆ ಅದನ್ನೇ ಮುಂದೆ ತಂದು ನಿಲ್ಲಿಸೋದು ಅಂತ ಕೂಡ ಶ್ರೀ ಅರವಿಂದ್ರ ಹೇಳ್ತಾರೆ. ನಮ್ಮ ಸತ್ತೆಯ ಒಂದು ರೀತಿಯ ನಾಯಕ, ಲೀಡರ್ ಆಗ್ಬೇಕದು. ಹಾಗೆ ಮಾಡೋದಾದ್ರೆ ಅದು ನಮ್ಮನ್ನ ದಿವ್ಯತೆ ಕಡೆ ಕರ್ಕೊಂಡು ಹೋಗುವಂತ ಒಂದು ನೇತಾರ ಆಗ್ತದೆ. ಬಹಳ ಒಂದು ಸುಂದರವಾದ ಇನ್ನೊಂದು ಕೊಟೇಶನ್ ಇದೆ ಶ್ರೀ ಅರವಿಂದ್ರ ಹೇಳುವಂಥದ್ದು. ಯೋಗದ ಪರಿಭಾಷೆಯಲ್ಲಿ ಚೈತ್ಯವೆಂಬುದಕ್ಕೆ ಅರ್ಥವೇನೆಂದರೆ ಪ್ರಕೃತಿಯಲ್ಲಿರುವ ಜೀವ ಘಟಕ, ಶುದ್ಧ ಅಂತರಾತ್ಮ ಅಥವಾ ದಿವ್ಯ ನಾಭಿ. ಇಲ್ಲಿ ಅಂತರಾತ್ಮ ಇದು ಮಾನಸ, ಜೀವನ ಮತ್ತು ದೇಹದ ಹಿಂದೆ ನಿಂತಿರುವಂತಹದ್ದು. ಯಾವಾಗ ನಾವು ಫಿಸಿಕಲ್, ವೈಟಲ್, ಮೆಂಟಲ್ ಹಿಂದೆ ಇದೆ ಅಂದ್ಕೊಳ್ಳೋ ತಕ್ಷಣ ಇದು ಅಹಂಕಾರ ಇರಬೇಕು. ಶ್ರೀ ಅರವಿಂದ್ರ ತಕ್ಷಣ ಅದಕ್ಕೆ ಹೇಳ್ತಾರೆ ಇದು ಅಹಂಕಾರ ಅಲ್ಲ ಅಂತ. ಇದು ಅಹಂಕಾರನೂ ಒಂದು ತತ್ವ, ಇದು ಅಹಂಕಾರ ತತ್ವವೂ ಅಲ್ಲ. ಹಾಗಾದ್ರೆ ಮತ್ತೇನು? ಆದರೆ ಇದರ ಬಗೆಗೆ ನಾವು ಅಲ್ಪ, ಅಸ್ಪಷ್ಟ ಜ್ಞಾತರು, ಅಂದ್ರೆ ಬಹಳ ಕಡಿಮೆ ತಿಳಿದಿದೆ ಇದ್ರ ನಮಗೆ. ಇದು ದಿವ್ಯತೆಯ ಅಂಶವಾಗಿದ್ದು ಜೀವನದಿಂದ ಜೀವನದಲ್ಲಿದು ಶಾಶ್ವತವಾದುದಾಗಿದ್ದು ಇದು ಮೊದಲನೇ ಕ್ಲೂ. ನಮ್ಮನ್ನ ಒಂದು ಜೀವನದಿಂದ ಇನ್ನೊಂದು ಜೀವನಕ್ಕೆ ಸಂಪರ್ಕ ಕಲ್ಪಿಸುವುದು ಈ ಚೈತ್ಯ ಸತ್ಯ. ಇಟ್ ಇಸ್ ವಾಟ್ ಟ್ರಾನ್ಸ್ಮೈಗ್ರೇಟ್ಸ್. ನಮ್ಮ ಪ್ರಾಣಿಕ, ಭೌತಿಕ ಮಾನಸಗಳು ಕೆಳಗೆ ನಿಂತು ಹೋಗ್ತವೆ, ಚೈತ್ಯದವರೆಗೂ ಹೋಗೋದಿಲ್ಲ. ಅವುಗಳನ್ನು ಬಿಟ್ಟು ಕೆಳಗೆ ಚೈತ್ಯ ಸತ್ಯ ಮಾತ್ರ ಈ ಚೈತ್ಯ ಲೋಕಕ್ಕೆ ಹೋಗ್ತದೆ. ಮುಂದೆ ನೋಡುವ ಏನಂತಾರೆ ಶ್ರೀ ಅರವಿಂದರು.
ಇದು ದಿವ್ಯತೆಯ ಅಂಶವಾಗಿದ್ದು ಜೀವನದಿಂದ ಜೀವನದಲ್ಲಿದು ಶಾಶ್ವತವಾದುದಾಗಿದ್ದು ತನ್ನ ಬಾಹ್ಯ ಉಪಕರಣಗಳ ಮೂಲಕ ಅದು ಬದುಕಿನ ಅನುಭವವನ್ನು ಪಡೆದುಕೊಳ್ಳುವಂತಹದು. ನಮಗ್ ತಕ್ಷಣ ಶ್ರೀ ಮಾತಾರವಿಂದರು ಬರೆದಿದ್ದ ವಿವರಣೆಗಳ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂಗತಿಗಳು ಉಪನಿಷತ್ತಿನಲ್ಲಿ ಬರೆದಿರುವುದು ತಕ್ಷಣ ನಮಗೆ ಅರ್ಥ ಆಗ್ತದೆ. ಇಲ್ಲದ್ರೆ ವಿ ಆರ್ ಟೋಟಲಿ ಅಟ್ ಎ ಲಾಸ್. ಉದಾಹರಣೆಗೆ ಕಠೋಪನಿಷತ್ನಲ್ಲಿ ಉಪನಿಷತ್ ಋಷಿ ಹೇಳ್ತಾನೆ ಯಾ ಇಮಂ ಮಧ್ವದಂ ಅಂತಾನೆ. ಇದು ಸಿಹಿಯನ್ನು ಉಣ್ಣುವಂಥದ್ದು. ಅದು ಸಿಹಿಯನ್ನು ಉಣ್ಣುವಂಥದ್ದು ಯಾಕೆ? ಇಲ್ಲಿ ಶ್ರೀ ಅರವಿಂದರ ಅನುಭವ ಗೊತ್ತಾಗ್ತದೆ. ಇದು ನಮ್ಮ ಬದುಕಿನ ಅನುಭವಗಳ ಜೊತೆಗೆ ಬದುಕಿನ ಅನುಭವಗಳನ್ನು ಪಡೆದುಕೊಳ್ಳುವಂತಹದು. ಈ ಅನುಭವಗಳು ಹೆಚ್ಚಿದಂತೆ ಅದು ಬೆಳೆಯುವ ಚೈತ್ಯ ವ್ಯಕ್ತಿತ್ವವೊಂದನ್ನು ಆವಿರ್ಭವಿಸುತ್ತದೆ. ಅದಕ್ಕೋಸ್ಕರ ಅದು ಮಧ್ವದಂ. ನಮಗೆ ಉಪನಿಷತ್ತು ಓದಿದ ತಕ್ಷಣ ಅರ್ಥ ಆಗ್ಲಾರ್ದ ಬಹಳಷ್ಟು ಸಂಗತಿಗಳು ಶ್ರೀ ಅರವಿಂದರನ್ನು ಓದಿದರೆ ನಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಅದರಲ್ಲಿ ಕಠೋಪನಿಷತ್ತಿನಲ್ಲಿ ಉದಾಹರಣೆಗೆ ಅದಿತಿ ಮಾತೆಯ ವರ್ಣನೆ ಬರ್ತದೆ. ನಮಗನ್ಸಿ ಅದಿತಿ ಮಾತೆ ಯಾಕೆ ಬಂದ್ಲಿಲ್ಲಿ? ನಮಗಲ್ಲಿ ಅದಕ್ಕೂ ಅರ್ಥ ಬರೋದಿಲ್ಲ. ಅಟ್ಲೀಸ್ಟ್ ಉಪನಿಷತ್ನಲ್ಲಿ ಅದರ ಪೂರ್ಣ ವರ್ಣನೆ ಇಲ್ಲ, ಏನು ಸಂಬಂಧ ಇದಕ್ಕೆ ಅಂತ. ಶ್ರೀ ಅರವಿಂದರ್ ನಾವು ಓದೋವಾಗ ಬಹಳ ಸುಲಭವಾಗಿ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಫಸ್ಟ್ ನಾವು ಕಳೆದ ವಾರ ನಾವೇನು ನೋಡಿದ್ವಿ, ಮಾನಸದ ಮತ್ತು ಜೀವನದ ಶ್ರಮವನ್ನರಿತಿರುವಳಾಗಿ ಮಕ್ಕಳ ಜೀವನವ ಸಂವೇದಿಸುವ ಹಂಚಿಕೊಳ್ಳುವ ತಾಯಿಯಂತೆ ಯಾರು? ಈ ಅದಿತಿ ಮಾತೆ. ನಮ್ಮ ತಕ್ಷಣವೋ ಇದು ಅದಿತಿ ಮಾತೆಯ ಒಂದು ಅಂಶ ನಮ್ಮಲ್ಲಿ ಇರುವಂಥದ್ದು. ಅದನ್ನ ಆಕೆಯೇ ನಮ್ಮಲ್ಲಿ ಇಟ್ಟಿದ್ದಾಳೆ. ನಮ್ಮ ಆಧ್ಯಾತ್ಮ ಜೀವನಕ್ಕೆ ಸಹಕಾರಿಯಾಗೋದಕ್ಕೆ, ಆ ಅಧ್ಯಾತ್ಮ ಜೀವನವನ್ನ ಮುನ್ನಡೆಸೋದಕ್ಕೆ ನಮ್ಮಲ್ಲಿ ಇರುವಂಥ ಒಂದು ವಿಶೇಷ ನಿರ್ದಿಷ್ಟ ಸ್ಪೆಷಲ್ ವಿಶೇಷವಾಗಿರುವಂಥ ಒಂದು ಘಟಕ, ವಿಶಿಷ್ಟವಾದದ್ದು. ಅದಕ್ಕೆ ನಾವು ಚೈತ್ಯ ಸತ್ತೆ ಅಂತ. ಮುಂದೆ ಏನು ಹೇಳ್ತಾರೆ ಶ್ರೀ ಅರವಿಂದರು? ಈ ವ್ಯಕ್ತಿತ್ವವು ಸದಾ ಒಳಿತನ್ನು, ಚೆಲುವನ್ನು, ನಿಜವನ್ನು ಒತ್ತಾಯಿಸುತ್ತಿರುತ್ತದೆ. ಹಾಗಾಗಿ ನಮ್ಮಲ್ಲಿ ಚೈತ್ಯದ ಸ್ವಲ್ಪ ಸಂಪರ್ಕ ಬಂದ್ರು, ಜಾಗೃತಿ ಆದರೂ ನಮ್ಮಲ್ಲಿ ಒಳಿತಿನ ಚಿಂತೆ, ಗುಡ್ ಅಂತೇವೆ ಆರ್ ಬ್ಯೂಟಿ ಅಂತೇವೆ, ಅಥವಾ ಒಂದು ಉದಾರ ಚಿಂತನೆಗಳು, ಆಧ್ಯಾತ್ಮಿಕ ಚಿಂತನೆಗಳು ಸ್ವಾಭಾವಿಕವಾಗಿ ಪ್ರಾರಂಭ ಆಗ್ತವೆ. ಅದು ಬದುಕಿನ ಒಂದು ಮಟ್ಟದ ಬೆಳವಣಿಗೆ ಆಗ್ಲಾರದೆ ಆಗೋದಿಲ್ಲ. ಇದು ಎಲ್ಲರೂ ಸಾಮಾನ್ಯ ಅನುಭವ ಆಯ್ತು. ಆ ಮಟ್ಟದ ಬೆಳವಣಿಗೆ ಬಂತಂದ್ರೆ ಇದು ಶುರುವಾಗ್ತದೆ. ಯಾಕೆ? ಇದು ಚೈತ್ಯ ಸತ್ಯದ ಒಂದು ಮಟ್ಟದ ಬೆಳವಣಿಗೆ ಹಿಂದಿಂದು ಅದು ಹೊರ ಕಾಣೋದಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ನಮ್ಮ ಫಿಸಿಕಲ್, ವೈಟಲ್, ಮೆಂಟಲ್, ಭೌತಿಕ, ಪ್ರಾಣಿಕ, ಮಾನಸಗಳು ಎಷ್ಟು ಅದಕ್ಕೆ ಅನುವು ಮಾಡಿಕೊಡ್ತಾವೋ ಅಷ್ಟರ ಮೂಲಕ ಅದು ಪ್ರಕಟಣೆಯನ್ನ ಪ್ರಯತ್ನ ಪಡ್ತಾ ಇರ್ತದೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮಾನಸದ ಚಿಂತನೆಗಳು, ಬೌದ್ಧಿಕ ಇಂಪರೇಟಿವ್ಸ್, ಒತ್ತಾಯಗಳೇನಿವೆ ಅವು ಅದನ್ನ ದಮನ ಮಾಡ್ತವೆ. ಹಾಗಾಗಿ ಅದು ತಕ್ಷಣವೇ ಹೊರಗೆ ಬಂದು ತನ್ನೆಲ್ಲಾ ಸ್ವರೂಪವನ್ನ ಪ್ರಕಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಬೆಳೆಯಬೇಕು. ಅಂದ್ರೆ ಒಂದು ಹೊಣೆಗಾರಿಕೆ ಹೇಗೆ ನಮಗೆ ಅದು ಏನೋ ಒಂದಿದೆ ತತ್ವ, ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲವೇನೋ, ಅದು ತನ್ನಷ್ಟಿಗೆ ತಾನೇ ಬೆಳೀತದೇನೋ, ಈ ಭಾವನೆ ಸಾಕಷ್ಟು ಜನರಲ್ಲಿ ಇದೆ. ಅದು ಅಷ್ಟು ಸರಿಯಲ್ಲ. ಅದಕ್ಕೆ ನಮ್ಮ ಒಂದು ಶ್ರಮ ಇದೆ, ನಮ್ಮ ಒಂದು ಕಂಟ್ರಿಬ್ಯೂಷನ್ ಇದೆ. ತನ್ನಿಂದ ತಾನೇ ಡಿಫಾಲ್ಟ್ ಆಗಿ ಬೆಳೀತದೆ ಅಂದ್ರೆ ಶ್ರೀ ಅರವಿಂದ್ರ ಅದು ಪ್ರಕೃತಿ ಯೋಗ ಅಂದ್ರು. ಇಟ್ ಮೇ ಟೇಕ್ ಎ ಮಿಲಿಯನ್ ಇಯರ್ಸ್. ಆದ್ರೆ ನಾವು ಅದನ್ನ ಪ್ರಜ್ಞಾತ್ಮಕವಾಗಿ ಬೆಳೆಸಬಹುದಾದ್ರೆ ಬಹುಶಃ ಒಂದು ಜನ್ಮದಲ್ಲಿ
30-40 ವರ್ಷದಲ್ಲಿ ಸಾಧ್ಯ ಮಾಡಬಹುದು ಅದನ್ನು. ಹಾಗಾಗಿ ಇದಕ್ಕೆ ಇರುವಂಥ ಒಂದು ಒತ್ತಾಯ. ಅದಕ್ಕೆ ಶ್ರೀ ಅರವಿಂದರು ಮತ್ತೇನ್ ಬರೀತಾರೆ, ಮತ್ತು ಕೊನೆಯಲ್ಲಿ ಅಂದ್ರೆ ಚೈತ್ಯ ಪುರುಷವು ಪೂರ್ಣ ಬೆಳವಣಿಗೆಯನ್ನು ಹೊಂದಿ ಪ್ರಕೃತಿಯನ್ನು ದಿವ್ಯತೆಯ ಕಡೆಗೆ ತಿರುಗಿಸುವಷ್ಟು ಶಕ್ತವಾಗುತ್ತದೆ. ಆವಾಗ ಅದು ಪೂರ್ಣವಾಗಿ ವ್ಯಕ್ತಿತ್ವದ ಮುಂದೆ ಬಂದು ಮಾನಸ, ಪ್ರಾಣಿಕ ಮತ್ತು ಭೌತಿಕ ತೆರೆಗಳನ್ನು ಭೇದಿಸಿ ನಮ್ಮ ಸಹಜ ಪ್ರವೃತ್ತಿಗಳನ್ನು ನಿಯಂತ್ರಿಸಿ ಪ್ರಕೃತಿಯನ್ನು ರೂಪಾಂತರಿಸುತ್ತದೆ. ಇದು ಬಹಳ ಸುಂದರವಾದ ಒಂದು ಗೈಡೆನ್ಸ್ ಶ್ರೀ ಅರವಿಂದರು ಕೊಟ್ಟಿದ್ದು. ನಮಗೆ ಬಹಳಷ್ಟು ಬಾರಿ ಅರ್ಥ ಆಗೋದಿಲ್ಲ. ಒಂದು ರೀತಿ ಅಂತೀವಿ, ಮನುಷ್ಯ ಈ ಎಲ್ಲಾದರೂ ಬಂದಿ ತನ್ನ ಪ್ರಾಣಿಕದ ಒಂದು ಒತ್ತಾಯಗಳು, ಮಾನಸದ ಒತ್ತಾಯಗಳು, ತನ್ನ ಬೌದ್ಧಿಕ ವಿಚಾರಗಳು, ಇದ್ರ ಎಲ್ಲಾದರೂ ಬಂದಿಯಾಗಿರೋನು ಅಂದ್ರೆ ಒಂದು ರೀತಿ ನಾವು ಪ್ರಕೃತಿಯಲ್ಲಿ ಬಂದಿಗಳು. ಪ್ರಾರಂಭದಲ್ಲಿ ಪ್ರಕೃತಿ ನಮ್ಮನ್ನ ಡಾಮಿನೇಟ್ ಮಾಡುತ್ತದೆ. ಚೈತ್ಯ ಸತ್ಯ ಬೆಳವಣಿಗೆ ಆದ ಮೇಲೆ ಅದು ಪ್ರಕೃತಿಯನ್ನ ತನ್ನ ವಶಕ್ಕೆ ತಗೋತದೆ. ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ. ಅದಕ್ಕೆ ಶ್ರೀ ಅರವಿಂದ್ರ ಅಂತಾರೆ, ಆವಾಗ ಪ್ರಕೃತಿಯು ಜೀವನದ ಮೇಲೆ ದಬ್ಬಾಳಿಕೆ ನಡೆಸುವುದಿಲ್ಲ, ನಮ್ಮ ಸಹಜ ಪ್ರವೃತ್ತಿಗಳನ್ನು ನಿಯಂತ್ರಿಸಿ ಪ್ರಕೃತಿಯನ್ನು ರೂಪಾಂತರಿಸುತ್ತದೆ. ಇದು ಒಂದು ನಮಗೆ ಇಂಡೆಕ್ಸ್, ಒಂದು ರೀತಿಯಿಂದ ಸೂಚ್ಯಾಂಕ. ಯಾವಾಗ ನಮ್ಮಲ್ಲಿರುವಂತಹ ಸಹಜ ಪ್ರವೃತ್ತಿಗಳ ಮೇಲೆ ನಮ್ಮ ಸತ್ಯ, ಪ್ರಜ್ಞಾ ಸತ್ಯ ಅಂದ್ರೆ ಚೈತ್ಯ ಪುರುಷದ ನಿಯಂತ್ರಣ ಸಾಧಿಸ್ತಾ ಇದೆವೋ, ನಾವು ತಿಳಿಬಹುದು ನಮ್ಮ ಚೈತ್ಯ ಜಾಗೃತಿ ಆಗ್ತಾ ಇದೆ. ಅವುಗಳ ಒಂದು ಒತ್ತಾಯ, ಇಂಪೆರೇಟಿವ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ಶ್ರೀ ಮಾತಾರವಿಂದರ ಯೋಗದಲ್ಲಿ ಏನು ಅಂದ್ರೆ, ನೇರವಾಗಿ ನಮಗೆ ಒಬ್ಬ ಜೀವಂತ ಗುರುವಿನು ಬೇಕೇ ಬೇಕು ಅನ್ನೋ ಒತ್ತಾಯ ಇಲ್ಲ. ಆ ಎಲ್ಲಾ ಗುರುಗಳು ನಮಗೆ ಶ್ರೀ ಮಾತಾರವಿಂದರ ಬರವಣಿಗೆಗಳೇನಿವೆ ಅದರಲ್ಲಿ ದಟ್ಟವಾಗಿ ಇರಿಸಲ್ಪಟ್ಟಿವೆ. ಅದೇ ನಮ್ಮ ಗುರು, ಅದು ನಮ್ಮನ್ನ ಗೈಡ್ ಮಾಡ್ತದೆ. ಒಂದೇ ನಿಬಂಧನೆ, ಅದರ ಮೇಲೆ ನೀನು ವಿಶ್ವಾಸ ಇಡಬೇಕು, ಶ್ರದ್ಧೆ ಇರಿಸಬೇಕು. ಈ ಒಂದು ಮಟ್ಟದ ಶ್ರದ್ಧೆ ನಮಗೆ ಬೆಳೆದಿಲ್ಲ ಅಂದ್ರೆ ನಮ್ಮ ಆಧ್ಯಾತ್ಮ ಮಾಡೋದು ಸಾಧ್ಯ ಆಗೋದಿಲ್ಲ. ಇದನ್ನೇ ಶ್ರೀ ಅರವಿಂದರನ್ನು ಅರ್ಥ ಮಾಡಿಕೊಳ್ಳುವುದು, ಅಂಡರ್ಸ್ಟ್ಯಾಂಡಿಂಗ್ ಶ್ರೀ ಅರವಿಂದ ಅನ್ನೋ ಪ್ರಬಂಧದಲ್ಲಿ ಒತ್ತಿ ಹೇಳೋಕೆ ಮಾಡಿರೋ ಪ್ರಯತ್ನ. ನಾವು ಬೌದ್ಧಿಕವಾಗಿ ಒಂದು ರೀತಿ ಅರ್ಥ ಮಾಡ್ಕೋಬಹುದು, ಕೆಲವು ಬಗೆ ಅಪ್ರಿಶಿಯೇಷನ್ಸ್, ಶ್ಲಾಘನೆಯನ್ನ ಮಾಡಬಹುದು. ಪ್ರಶ್ನೆ ಅಂದ್ರೆ ನಾವು ಅದಕ್ಕೆ ತೆರೆಕೊಂಡಿದ್ದೇವ, ಆ ಮಟ್ಟಕ್ಕಷ್ಟೇ ಬೆಳೆದಿರೋನ ಸಾಮಾನ್ಯವಾಗಿ ಅಡ್ಮೈರರ್ಸ್ ಅಂತ ಕರಿತೇವೆ. ಅವ್ರಿಗೆಲ್ಲ ಬಹಳ ಉದಾರವಾದ ಚಿಂತನೆಗಳಿರ್ತವೆ. ಎಲ್ಲವೂ ಒಂದೇ, ಎಲ್ಲಾ ತತ್ವಗಳು ಒಂದೇ. ಅದೆಲ್ಲ ಆ ಮಟ್ಟಕ್ಕೆ ಸರಿ ಇರಬಹುದು. ಯೋಗ ಸಾಧನೆ ಅಂದ್ರೆ ನಿಷ್ಠೆ. ನಿಷ್ಠೆ ಇರದೇ ಇದ್ರೆ, ಆ ನಿಷ್ಠೆಯ ನಂತರ ಸಮರ್ಪಣೆ ಇರಲಾರ್ದೆ ಇದ್ರೆ ಯೋಗ ಮುಂದುವರಿಯೋದಿಲ್ಲ. ಹಾಗಾಗಿ ನಾವು ಬಯಸಲಾರದೆ ಇದ್ರೂ ನಿಷ್ಠೆಗೆ ಒಳಪಡಬೇಕು. ಆ ನಿಷ್ಠೆಯನ್ನು ಇನ್ನೊಂದು ಅರ್ಥವೇ ಶ್ರದ್ಧೆ. ಆ ಮಟ್ಟದ ಶ್ರದ್ಧೆ ಬೆಳೆದ್ರೆ ಶ್ರೀ ಮಾತಾರವಿಂದರು ಏನ್ ಹೇಳಿದಾರೆ ಅನ್ನೋದು ನಮಗೆ ತನ್ನಿಂದ ತಾನೇ ಅರ್ಥ ಆಗ್ತದೆ. ಕೇವಲ ಬೌದ್ಧಿಕವಾಗಿ ತಿಳಿಯೋದೊಂದು, ಕೇವಲ ಹೃದಯ ಒಂದು ರೀತಿ ಆತ್ಮೀಯವಾಗಿ ಭಾವನಾತ್ಮಕವಾಗಿ ತಿಳಿಯೋದು ಇನ್ನೊಂದು ಹೆಜ್ಜೆ. ಇನ್ನು ಒಳಗಿನ ಹೆಜ್ಜೆ ಅಂದ್ರೆ ನಾವು ಚೈತ್ತಿಕವಾಗಿ ತಿಳಿಯೋದು. ಆ ಮಟ್ಟಕ್ಕೆ ಬಂದ್ರೆ ನಾವು ಶ್ರದ್ಧಾನ್ವಿತರಾಗ್ತೇವೆ. ಅವಾಗ ನಾವು
ಆಟೋಮ್ಯಾಟಿಕಲಿ ಸ್ವಯಂಚಾಲಿತವಾಗಿ ನಮ್ಮ ಯೋಗ ತನ್ನಿಂದ ತಾನೇ ಪ್ರಾರಂಭ ಆಗ್ತದೆ. ಕನಿಷ್ಠ ಅದು ನನ್ನ ಅನುಭವ. ನಾವು ಮೊದಲು ತಿಳಿತೇವೆ ಶ್ರೀ ಮಾತಾ ಅರವಿಂದನ್ನ ಸುಮ್ಮನೆ ನಾವು ಓದ್ತಾ ಇದ್ದೇವೆ ಅಂತ. ಅಂದ್ರೆ ಇಟ್ ಈಸ್ ಅನ್ ಇಂಟೆಲೆಕ್ಚುಯಲ್ ಅಪ್ರಿಷಿಯೇಷನ್ ಮಾತ್ರ. ಆದ್ರೆ ಆ ಒಂದು ಪ್ರಕ್ರಿಯೆಯ ಒಳಗಿಂದನೇ ಮತ್ತೇನು ಹುಟ್ಕೊಂಡ್ಬರ್ತದೆ, ಅದನ್ನೇ ಶ್ರದ್ಧೆ ಅನ್ನೋದು. ಆ ಮಟ್ಟದ ಬೆಳವಣಿಗೆ ಇರಲಾರ್ದೆ ಯೋಗ ಸಂಚಲನೆ ಪ್ರಾರಂಭ ಹೇಗಾಗ್ತದೆ? ಸೊ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್. ಹಾಗಾಗಿ ಆ ಒಂದು ಮಟ್ಟಕ್ಕೆ ನಾವು ಬೆಳೆದಿದ್ದಾದ್ರೆ ಚೈತ್ಯ ಪುರುಷವು ಅಂದ್ರೆ ಜೀವವು, ಪುರುಷನು ಪ್ರಕೃತಿಯ ಮೇಲೆ ತನ್ನ ಶಾಸನ ಚಲಾಯಿಸುತ್ತಾನೆ. ದೆನ್ ಅದು ಒಂದು ರೀತಿ ರಿವರ್ಸ್ ಆಗ್ತದೆ. ದೆನ್ ನಮ್ಮ ಚೈತ್ಯ ಪುರುಷವೇ ಪ್ರಕೃತಿಯನ್ನ ತನ್ನ ಕಂಟ್ರೋಲಿಗೆ ತಗೋತದೆ, ನಿಯಂತ್ರಣಕ್ಕೆ ತಗೊಂಡು ಅದಕ್ಕೆ ದಾರಿ ಹಚ್ಚಿಸ್ತದೆ, ಅದರ ಸರಿ ತಪ್ಪುಗಳನ್ನ ವಿಮರ್ಶಿಸಿ ತಿದ್ದುತ್ತದೆ. ಇದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ. ಅದರ ಹೊಣೆಗಾರಿಕೆ ನಮ್ಮ ಮೇಲಿದೆ. ಶ್ರೀ ಅರವಿಂದರ ಯೋಗದಲ್ಲಿ ಯಾವುದನ್ನೇ ಆಗ್ಲಿ ಇನ್ನೊಬ್ರು ನಮಗೆ ಮಾಡಿಕೊಡ್ತಾರೆ ಅನ್ನೋ ಭಾವನೆ ಬಹುಶಃ ಎಲ್ಲೂ ಇಲ್ಲ. ಪ್ರತಿಯೊಂದು ಕಂಡೀಷನಲ್. ಶ್ರೀಮಾತೆಯವರ ಬರವಣಿಗೆಯಲ್ಲಿ ನಾವಿದನ್ನ ನೋಡಬಹುದು. ಗ್ರೇಸ್, ಹೌದು ಗ್ರೇಸ್ ಇದೆ, ಬಟ್ ಶ್ರೀ ಅರವಿಂದೋ ಸೇಸ್ ಬಟ್ ಗ್ರೇಸ್ ಆಲ್ಸೋ ನೀಡ್ಸ್ ಕಂಡೀಷನ್ಸ್. ಎಲ್ಲರ ಮೇಲೆ ಎಲ್ಲಾ ಕಾಲದಲ್ಲಿನೂ ಗ್ರೇಸ್ ಆಕ್ಟ್ ಮಾಡೋದಿಲ್ಲ, ಬಿಕಾಸ್ ಇಟ್ ಈಸ್ ಆಲ್ಸೋ ಕಂಡೀಷನಲ್. ಅದಕ್ಕೆ ನಾವು ಅರ್ಹರ, ಅದು ಒಂದು ಮುಖ್ಯ ಪ್ರಶ್ನೆ. ಹಾಗಾಗಿ ನಮ್ಮ ವ್ಯಷ್ಟಿಯ ಒಂದು ಪಾರ್ಟಿಸಿಪೇಷನ್, ಭಾಗವಹಿಸುವಿಕೆ ಇದರಲ್ಲಿ ಒಂದು ದೊಡ್ಡ ಅಂಶವಾಗಿ ಬರ್ತದೆ. ಆಮೇಲೆ ಚೈತ್ಯದ ಸ್ಥಾನವನ್ನು ನೋಡೋಣ. ಇದು ಎಲ್ಲಿದೆ, ಎಲ್ಲಿ ಬರ್ತದೆ, ಮತ್ತು ಇದು ಅದು ಇರುವ ಸ್ಥಳ ಅಥವಾ ಸ್ಥಾನ ಸಂಬಂಧವೇನು? ಶ್ರೀ ಅರವಿಂದರು ಬರೀತಾರೆ, ಕನ್ನಡದಲ್ಲೇ ಓದ್ತಾನೆ. ನಮ್ಮ ಚೈತ್ಯ ಭಾಗವು ನೇರವಾಗಿ ದಿವ್ಯತೆಯಿಂದ ಬಂದಿರುವಂತಹದು ಮತ್ತು ದಿವ್ಯತೆಯ ಜೊತೆ ಸಂಪರ್ಕವಿರುವಂತಹದು. ಅದು ತನ್ನ ಮೂಲದಲ್ಲಿ ದಿವ್ಯ ಸಾಧ್ಯತೆಗಳಿಂದ ತುಂಬಿದ ಕೇಂದ್ರವಾಗಿದ್ದು, ಅದು ಕೆಳಗಿನ ತ್ರಿವಳಿ ಅಭಿವ್ಯಕ್ತಿಗಳಾದ ಮಾನಸ, ಪ್ರಾಣಿಕ ಮತ್ತು ದೇಹಗಳನ್ನು ಆಧರಿಸುತ್ತದೆ. ಎಲ್ಲ ಬದುಕಿರುವ ಸತ್ಯಗಳಲ್ಲೂ ಈ ದಿವ್ಯ ಘಟಕವಿದ್ದು, ಅದು ಸಾಮಾನ್ಯ ಪ್ರಜ್ಞೆಯ ಹಿಂಬದಿ ಅವಿತಿಟ್ಟುಕೊಂಡಿದೆ. ಹಾಗಾಗಿನೇ ಶ್ರೀ ಅರವಿಂದ್ರ ಹೇಳೋದು, ಇದನ್ನ ನಾವು ಮುಂದೆ ತಂದು ನಿಲ್ಲಿಸಬೇಕು ಅಂತ. ಇಟ್ ಈಸ್ ಆಲ್ವೇಸ್ ಬಿಹೈಂಡ್. ನಮ್ಮ ಫಿಸಿಕಲ್ ವೈಟಲ್ಮೆಂಟ್ ಅನ್ನ ಪ್ರಾಂಪ್ಟ್ ಮಾಡ್ತದೆ, ಒಂದು ಸಜೆಷನ್ ಕೊಡ್ತದೆ. ಅದನ್ನ ತಗೊಳ್ಳೋದು ಬಿಡೋದು ಈ ಪ್ರಕೃತಿಗೆ ಬಿಟ್ಟಿರೋದು. ಪ್ರಾರಂಭದಲ್ಲಿ ಅವು ದಬ್ಬಾಳಿಕೆ ಮಾಡ್ತವೆ, ಅವುಗಳು ತಮ್ಮದೇ ಶಾಸನ ಮಾಡಬೇಕಂತವೆ. ದೇ ವೋಂಟ್ ಲಿಸನ್. ಹಾಗಾಗಿ ಅದು ಸುಮ್ಮನೆ ಇರ್ತದೆ. ಅದಕ್ಕೆ ಶ್ರೀ ಅರವಿಂದ್ರ ಅದನ್ನೇ ಯುಗಮಾನಗಳ ಯಾತ್ರೆ ಅಂತ ಕರೆದ್ರು. ಇಯೋನಿಕ್ ಟ್ರಾವೆಲರ್. ಇಟ್ ಹ್ಯಾಸ್ ಲಾಟ್ ಆಫ್ ಪೇಷನ್ಸ್. ಇಟ್ ವಿಲ್ ವೇಟ್ ಫಾರ್ ಸೆಂಚುರೀಸ್, ನಾಟ್ ಡೇಸ್. ಶತಮಾನಗಳವರೆಗೂ ಅದು ಕಾಯಬಲ್ಲದು. ಯಾಕಂದ್ರೆ ಈ ಫಿಸಿಕಲ್ ವೈಟಲ್ ಮೆಂಟಲ್ ಒಂದು ಸಿದ್ಧತೆ ಇರಲಾರದೆ ಅದು ಮುಂದೆ ಬರುವುದು ಸಾಧ್ಯ ಇಲ್ಲ. ಹಾಗಾಗಿ ಒಂದು ಬದುಕಿನ ಒಂದು ಅನುಭವಗಳ ಒಂದು ರಾಶಿ ಬೇಕು. ಆ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಬೇಕು, ನಮಗೆ ಸಾಮರ್ಥ್ಯ ಬೇಕು. ಹಾಗೆ ನಮಗೆ ಒಂದು ಮಟ್ಟದಲ್ಲಿ ಈ ಚೈತ್ಯ ಸತ್ರೆ ಅಂದ್ರೆ ಏನು ಅನ್ನೋದು ಸ್ವಲ್ಪ ಅರ್ಥ ಆಗ್ತದೆ. ಒಂದು ಮಟ್ಟಕ್ಕೆ ಎಲ್ಲಾರು ಸಂಪರ್ಕ ಬಂತು ಅಂದ್ರೆ ಅದನ್ನ ಮುಂದುವರಿಸೋದು, ಬೆಳೆಸೋದು ನಮ್ಮ ಕೈಯಲ್ಲಿ ಇರುವಂಥದ್ದು. ಅದಕ್ಕೆ ಶ್ರಮ ಬೇಕು. ಶ್ರೀ ಅರವಿಂದ್ರ ಏನಂತಾರೆ, ಅದು ಮೊದಲು ಬೆಳವಣಿಗೆ ಹೊಂದಲಾರದೆ ಇದ್ದು
ಬೆಳವಣಿಗೆ ಹೊಂದಿದ್ದರೂ ಯಾವಾಗಲೂ ಮುಂದೆ ಇರುವಂತಹದಲ್ಲ. ಅದರ ಉಪಕರಣಗಳ ಅಪರಿಪೂರ್ಣತೆಯು ಅವಕಾಶ ಕೊಟ್ಟಷ್ಟು ಮತ್ತು ಅವುಗಳ ಸೀಮಿತತೆಯಲ್ಲೇ ಅದು ಅಭಿವ್ಯಕ್ತಿಸುತ್ತಿರುತ್ತದೆ. ಭಗವಂತನೆಡೆಯ ಅನುಭವದಿಂದ ಅದು ಪ್ರಜ್ಞೆಯಲ್ಲಿ ಬೆಳವಣಿಗೆಯನ್ನು ಹೊಂದಿ ನಮ್ಮಲ್ಲಿ ಉನ್ನತ ಚಲನಗಳಾದಾಗಲೆಲ್ಲ ಶಕ್ತಿ ತುಂಬುತ್ತದೆ. ನಮ್ಮ ಆಧ್ಯಾತ್ಮಿಕ ಪ್ರಯತ್ನಗಳು, ನಮ್ಮ ಚೆಲುವಿನ ಹರಕೆ, ಒಳಿತು, ಜ್ಞಾನದ ಪಿಪಾಸೆ ಏನಿದೆ, ಇವು ಅದಕ್ಕೆ ಶಕ್ತಿ ತುಂಬುತ್ತವೆ. ಹಾಗಾಗಿ ಅಧ್ಯಾತ್ಮಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ ಇದು ಸಂಬಂಧ. ದೇ reinforce, ದೇ ಗಿವ್ ಪವರ್ ಟು ಸೈಕಿಕ್ ಬೀಯಿಂಗ್. ಅದೇ ಅದರ ಬೆಳವಣಿಗೆ. ಕೊನೆಯಲ್ಲಿ ಈ ಆಳದ ಮತ್ತು ಉನ್ನತ ಚಲನೆಗಳ ಸಂಗ್ರಹಣೆಯೊಂದಿಗೆ ಚೈತ್ಯ ವ್ಯಕ್ತಿತ್ವವೊಂದರ ಬೆಳವಣಿಗೆಯಾಗುತ್ತದೆ. ಇದನ್ನೇ ನಾವು ಚೈತ್ಯ ಪುರುಷವೆಂದು ಕರೆಯುವುದು. ಇದು ಸ್ವಲ್ಪ ಕ್ಲಿಷ್ಟ ನಮಗೆ ಅನ್ನಿಸ್ತದೆ. ಏನು ಚೈತ್ಯ ವ್ಯಕ್ತಿತ್ವವನ್ನು ಮುಂದಿಡ್ತದೆ ಅಂದ್ರೆ, ನಾವು ನೋಡ್ಬೋದು, ಒಂದು ಚಿಕ್ಕ ಮಗು ಇದೆ, ಬೆಳೀತಾ ಇರ್ತದೆ. ಅದು ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೋತದೆ? ಸೈಕಾಲಜಿಕಲ್ ವ್ಯಕ್ತಿತ್ವವನ್ನೇ ತಗೊಳ್ಳೋಣ ನಾವು. ತಾನು ಬೆಳೆದ ಮನೆ, ಅಪ್ಪ ಅಮ್ಮ, ಹಿರಿಯರು, ಅಜ್ಜಿ ತಾತ, ಅಣ್ಣ ತಮ್ಮಂದ್ರು, ಅಥವಾ ಶಾಲೆಯಲ್ಲಿ ಪಾಠ ಹೇಳೋ ಗುರುಗಳು ಇತ್ಯಾದಿಗಳಿಂದ ಸ್ವಲ್ಪ ಸ್ವಲ್ಪ ತಗೊಂಡು ಅದಕ್ಕೆ ಡಿಫಾಲ್ಟ್ ಪರ್ಸನಾಲಿಟಿ ಅಂತೀವಿ, ಹೌದಾ? ಅದು ಹುಟ್ಟಿದ ಒಂದು ಪರಿಸರದ ಸುತ್ತಮುತ್ತಲಿನ ಒತ್ತಾಯದಿಂದ ಒಂದೇನೋ ರೂಪಿಸ್ಕೋತದೆ. ಬಹುಶಃ 15 ಅಥವಾ 18 ವರ್ಷದಷ್ಟೊತ್ತಿಗೆ ಆ ಒಂದು ರೂಪ ಬಂದಿರ್ತದೆ ಅದಕ್ಕೆ, ಹೌದಿಲ್ಲ? ಅದನ್ನು ಆ ಸೈಕಾಲಜಿಕಲ್ ಪರ್ಸನಾಲಿಟಿ ಆಫ್ ದ ಪರ್ಸನ್ ಅಂತ ಕರಿತೀವಿ, ಅಥವಾ ಸೈಕಾಲಜಿಕಲಿ ಅದಕ್ಕೆ ಇಂಡಿವಿಜುವೇಷನ್ ಅಂತ ಕರೀತಾರೆ. ಆ ಇಂಡಿವಿಜುವೇಷನ್ ಹೇಗಾಗ್ತದೆ? ಒಂದು ವ್ಯಕ್ತಿತ್ವ ಗಟ್ಟಿಗೊಳ್ತಾ ಹೋಗ್ತದೆ, ಅವನ ಚಿಂತನೆಗಳು ಇವು ಎಲ್ಲ ಸೇರ್ತವೆ, ಹೌದು ಇಲ್ಲ? ಅದೇ ರೀತಿನೇ ನಮ್ಮಲ್ಲಿ ಚೈತ್ಯ ಸತ್ಯ ರೂಪುಗೊಳ್ಳುತ್ತದೆ. ಅದರ ಗ್ರಾಸ ಏನು? ನಮ್ಮ ಸದ್ಭಾವನೆಗಳು, ನಮ್ಮ ದಿವ್ಯತೆಯ ಕಡೆಗಿನ ಚಲನೆಗಳು, ನಮ್ಮ ಸೌಂದರ್ಯದ ಉಪಾಸನೆ, ಜ್ಞಾನದ ಉಪಾಸನೆ, ಇವು ಅದಕ್ಕೆ ಒದಗಿ ಬರುವಂತ ಗ್ರಾಸ ಅಥವಾ ಊಟ, ಅದಕ್ಕೆ ಫುಡ್. ಅದರಿಂದ ಅದು ಬೆಳವಣಿಗೆ ಹೊಂದುತ್ತದೆ. ಒಂದು ವ್ಯಕ್ತಿತ್ವನ ಜೀವದ ಸುತ್ತ ಅದು ಒಂದು ವ್ಯಕ್ತಿತ್ವವನ್ನ ರೂಪಿಸ್ತದೆ. ಹೇಗೆ ಪ್ರತಿಯೊಬ್ಬ ವ್ಯಕ್ತಿನೂ ಭಿನ್ನ, ಹೌದಿಲ್ಲ? ಈಚ್ ಸೈಕಾಲಜಿಕಲ್ ಪರ್ಸನಾಲಿಟಿ ಆಫ್ ಈಚ್ ಪರ್ಸನ್ ಈಸ್ ಡಿಫರೆಂಟ್. ಅದೇ ರೀತಿನೇ ಚೈತ್ಯ ಸತ್ಯನು ತನ್ನದೇ ಒಂದು ಆಕಾರವನ್ನ ಪಡೆದು ಜೀವದ ಸುತ್ತ ಒಂದು ಗೂಡು ಕಟ್ತದೆ. ಅದಕ್ಕೆ ನಾವು ಚೈತ್ಯ ಪುರುಷ ಅಂತವೆ. ಅದಕ್ಕೆ ಬಹಳ ಮಹತ್ವ ಇದೆ ಶ್ರೀ ಅರವಿಂದರ ಒಂದು ಯೋಗ, ಪೂರ್ಣ ಯೋಗದಲ್ಲಿ. ನಿಜವಾಗಿ ಮನುಷ್ಯನು ಆಧ್ಯಾತ್ಮಿಕ ಜೀವನಕ್ಕೆ ಹೊರಳಲು ಇರುವ ರಹಸ್ಯ ಕಾರಣವು ಇದೇ ಆಗಿದ್ದು, ಅವನ ಈ ಜೀವನದಲ್ಲಿ ಅವನ ಹಿರಿದಾದ ಸಹಾಯವೂ ಇದೇ ಆಗಿದೆ. ಚೈತ್ಯ ಪುರುಷದ ಒಂದು ಮಟ್ಟದ ಬೆಳವಣಿಗೆನೇ ನಮ್ಮನ್ನ ನಾವು ಆಧ್ಯಾತ್ಮದ ಕಡೆಗೆ ದೂಡೋದಕ್ಕೆ ನಿಜವಾದ ಕಾರಣ. ಹಾಗಾಗಿ ಆಧ್ಯಾತ್ಮ ಯಾರು ಶುರು ಮಾಡಿದ್ದಾರೆ? ಯಾಕೆ ಎಲ್ಲರಿಗೂ ಈ ಒಲವು ಬರೋದಿಲ್ಲ? ನೋಡ್ತೇವಲ್ವಾ, ನಮ್ಮ ಸ್ನೇಹಿತರನ್ನೇ ನಾವು ತಗೋಬಹುದು, ಅಥವಾ ನಮ್ಮ ಮನೆಯಲ್ಲಿ ಸುತ್ತಮುತ್ತಲವ್ರನ್ನೇ ನಾವು ಪರೀಕ್ಷೆ ಮಾಡಬಹುದು. ಯಾಕೆ ಕೆಲವರು ಆಧ್ಯಾತ್ಮಿಕ ಬೇಗನೆ ಒಲಿತಾರೆ, ಕೆಲವರು ಒಲಿಯೋದಿಲ್ಲ, ಹೊರಳೋದಿಲ್ಲ ಕನಿಷ್ಠ? ಇದು ಕಾರಣ. ಅದು ಅವರ ಜೀವದ ಅಥವಾ ಚೈತ್ಯ ಪುರುಷದ ಬೆಳವಣಿಗೆ. ಅದು ಆ ಮಟ್ಟದ ಬೆಳವಣಿಗೆ ಇರ್ಲಾರ್ದೇನೆ ನಾವು ಆಧ್ಯಾತ್ಮಕ್ಕೆ ಹೊರಳೋದಿಲ್ಲ. ಅದು ಒಂದು ಜನ್ಮಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದನ್ನು ಜ್ಞಾಪಕ ಇಟ್ಕೋಬೇಕು. ನಮಗೆ ತಕ್ಷಣವೇ ಅನ್ನಿಸ್ತದೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ಅವರು
ತುಂಬಾ ಚಿಕ್ಕವರಾಗಿದ್ದಾಗ ನಾವು ಕೇಳ್ತೇವೆ ಅವರ ಬಯೋಗ್ರಫರ್ ಪುರುಷೋತ್ತಮಾನಂದಜಿ ಅವರು ಬರೀತಾರೆ. ಬಹುಶಃ ಅವರು 7-8 ವರ್ಷದಲ್ಲೇ ಸಾಕಷ್ಟು ಸಮಯದವರೆಗೆ ಧ್ಯಾನಕ್ಕೆ ಕೂಡ್ತಾ ಇದ್ರು. ನಮಗೆ ಯಾಕಾಗೋದಿಲ್ಲ? ಅದು ಆ ಒಂದು ಜನ್ಮದ ಗಳಿಕೆ ಅಂತ ನಾವು ತಿಳಿಬಾರ್ದು ಅಲ್ವಾ? ಭಾರತದ ತತ್ವಶಾಸ್ತ್ರದಲ್ಲಿ ಮತ್ತು ಯೋಗಶಾಸ್ತ್ರದಲ್ಲಿ ಇರುವಂಥ ಪುನರ್ಜನ್ಮ ಸಿದ್ಧಾಂತ ಬಹಳ ಗಂಭೀರವಾಗಿರುವಂಥದ್ದು. ಅದನ್ನ ಶ್ರೀ ಅರವಿಂದರು ಹೆಚ್ಚು ಕಡಿಮೆ ಅದರ ಒಂದು ಅಬರೇಷನ್ಸ್ ಅಡ್ಡಹಾದಿಗಳನ್ನ ಬಿಟ್ಟು ಎಲ್ಲವನ್ನೂ ಒಪ್ಕೋತಾರೆ. ಹಾಗಾಗಿನೇ ಅವರು ಬಹಳ ಸುಂದರವಾದ ಒಂದು ಪುಸ್ತಕ ಬರ್ತಿದ್ದಾರೆ. ಸ್ವಲ್ಪ ಕ್ಲಿಷ್ಟವಾಗಿರಬಹುದು ಅದು. ದ ಪ್ರಾಬ್ಲಮ್ ಆಫ್ ರೀಬರ್ತ್ ಅಂತ, ಪುನರ್ಜನ್ಮದ ಸಮಸ್ಯೆ ಅಂತ ಅದನ್ನ ಕನ್ನಡಕ್ಕೂ ಬಂದಿದೆ. ಹಾಗೆ ಅದರ ಬೆಂಬದಿಗಿರುವಂಥ ಕರ್ಮ ಸಿದ್ಧಾಂತ, ಶ್ರೀ ಅರವಿಂದರದು ವಿಶೇಷವಾದ ಕರ್ಮ ಸಿದ್ಧಾಂತ. ಇವೆರಡನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಹಿಂದಿನ ತಾತ್ವಿಕರು ಹೇಳಿದ್ದಂಥ ಸಂಗತಿಗಳಲ್ಲಿ ಗಟ್ಟಿ ಎಷ್ಟು, ಜೊಳ್ಳು ಎಷ್ಟು, ಗಟ್ಟಿ ಕಾಳು ಜೊಳ್ಳು ಅಂತೇವಲ್ಲ, ಹೊಟ್ಟು ಇದು ಎಷ್ಟು ಅಂತ ನಾವು ತಿಳ್ಕೋಬಹುದು. ಆವಾಗ ನಮಗೆ ಈ ಚೈತ್ಯ ಸತ್ಯ ಅರ್ಥ ಆಗೋದು ಅಷ್ಟು ಕಷ್ಟ ಅನ್ಸೋದಿಲ್ಲ. ಹಾಗಾಗಿ ಚೈತ್ಯ ಸತ್ಯೆಯ ಬೆಳವಣಿಗೆ ಜನ್ಮದಿಂದ ಜನ್ಮಕ್ಕೆ ಇರುವಂತಹದ್ದು, ಒಂದೇ ಜನ್ಮದಲ್ಲಿ ಮುಕ್ತಾಯ ಆಗುವಂಥದ್ದಲ್ಲ. ಆಮೇಲೆ ಶ್ರೀ ಅರವಿಂದ್ರ ಹೇಳ್ತಾರೆ, ಸ್ವಲ್ಪ ಎಚ್ಚರಿಕೆಗಳು ಏನ್ ವಹಿಸಬೇಕು ಅನ್ನೋದ್ರ ಬಗ್ಗೆ. ಆಂಗ್ಲ ಭಾಷೆಯಲ್ಲಿ ಜೀವ ಮತ್ತು ಚೈತ್ಯ, ಸೋಲ್ ಅಂಡ್ ಸೈಕಿ ಎಂಬ ಶಬ್ದಗಳು ಅಸ್ಫುಟವಾಗಿ ಮತ್ತು ಬಹು ಅರ್ಥಗಳಲ್ಲಿ ಬಳಸಲ್ಪಟ್ಟಿವೆ. ಈ ತಪ್ಪನ್ನು ನಾವು ಅದನ್ನೇ ಹೇಳಿದ್ದು ಬಹಳಷ್ಟು ಬಾರಿ ಮಾಡ್ತವೆ. ಒಂದಕ್ಕೆ ಇನ್ನೊಂದು ಪರ್ಯಾಯ ಶಬ್ದಗಳೇನು ಅನ್ನುವಂತೆ ಬಳಸಿಬಿಡ್ತೇವೆ. ಮುಂದೆ ನೋಡೋಣ ಏಕೆ ಇದು ಸರಿಯಲ್ಲ ಅಂತ. ಶ್ರೀ ಅರವಿಂದರು ಕೊಟ್ಟಿರುವಂಥ ವಿವರಣೆಗಳ ಹಿನ್ನೆಲೆಯಲ್ಲಿ ಏಕೆ ಇದು ಸರಿಯಲ್ಲ, ಏನ್ ಕನ್ಫ್ಯೂಷನ್, ಒಂದು ಗೊಂದಲ ನಾವು ತಂದಿಡ್ತೇವೆ ಈ ರೀತಿ ಬಳಸೋದ್ರಿಂದ ಅನ್ನೋದನ್ನ ನೋಡುವ. ಬಹಳಷ್ಟು ಬಾರಿ ಮಾನಸ ಮತ್ತು ಜೀವಗಳನ್ನು ಒಂದೇ ಎಂಬಂತೆ ಬಳಸಲಾಗಿದೆ. ಇದಕ್ಕಿಂತಲೂ ಗಂಭೀರವಾದ ತೊಂದರೆ ಎಂದರೆ ಕಾಮನಾ ಪ್ರಾಣಿಕ ಪುರುಷನನ್ನು ಅಥವಾ ಕಾಮನಾ ಜೀವ, ಡಿಸೈರ್ ಸೋಲ್ ಅಂತಾರೆ ಶ್ರೀ ಅರವಿಂದರು, ಮಿಥ್ಯಾ ಜೀವವನ್ನು ಆರ್ ಫಾಲ್ಸ್ ಸೋಲ್ ಅಂತ ಕೂಡ ಕರೀತಾರೆ ಶ್ರೀ ಅರವಿಂದರು. ಇದನ್ನೇ ಜೀವ ಚೈತನ್ಯವನ್ನಾಗಿ ತಿಳಿದಿರುವುದು. ಚೈತ್ಯ ಪುರುಷವು ಮಾನಸ ಅಥವಾ ಪ್ರಾಣಿಕದಿಂದ ಭಿನ್ನ. ಈ ಪ್ರತಿಯೊಂದು ಅವರ ವಾಕ್ಯಗಳಿಗೂ ಬಹಳ ಗಂಭೀರ ಅರ್ಥ ಇದೆ. ನಾವು ಅದನ್ನು ಮನನ ಮಾಡಬೇಕು. ಒಂದು ದಿವಸಕ್ಕಾಗೋದಲ್ಲ ಇದು, ಸತತವಾಗಿ ಅಧ್ಯಯನ ಮಾಡಬೇಕು. ಅವ್ರು ಏನು ಹೇಳ್ತಾರೆ, ಏನು ಹೇಳ ಬಯಸ್ತಾರೆ, ಅವರ ಒತ್ತು ಎಲ್ಲಿದೆ, ಅದು ಹೃದಯದಲ್ಲಿ ಮಾನಸ ಮತ್ತು ಪ್ರಾಣಿಕಗಳು ಸೇರುವ ಸ್ಥಳದ ಹಿಂಬದಿಯಲ್ಲಿ ನಿಲ್ಲುತ್ತದೆ. ನಾವು ತಕ್ಷಣ ಹೃದಯ ಕೇಂದ್ರ ಅನ್ಕೊಳ್ಳಿ ಏನ್ ಮಾಡ್ಬಿಡ್ತೇವೆ, ಪತಂಜಲಿ ಯೋಗಶಾಸ್ತ್ರದ ಅನಾಹತ ಚಕ್ರಕ್ಕೆ ಇದು ಹೃದಯ ಕೇಂದ್ರ. ಶ್ರೀ ಅರವಿಂದರು ಎಷ್ಟು ಕೇರ್ಫುಲ್ ಆಗಿ ಬರೀತಾರೆ ನೋಡ್ರಿ. ಮಾನಸ ಪ್ರಾಣಿಕಗಳು ಸೇರುವ ಸ್ಥಳದ ಹಿಂಬದಿಯಲ್ಲಿ ನಿಲ್ಲುತ್ತದೆ, ಅದರ ಕೇಂದ್ರ ಸ್ಥಾನ ಅಲ್ಲಿದೆ, ಹೃದಯದ ಹಿಂದೆ, ಹೃದಯದ ಒಳಗೆ ಅಲ್ಲ. ನೋಡಿ ಮತ್ತೆ ಕ್ಲಾರಿಫೈ ಮಾಡ್ತಾರೆ, ಯಾಕಂದ್ರೆ ಇಟ್ ಈಸ್ ವೆರಿ ಈಸಿ ಟು ಕನ್ಫ್ಯೂಸ್ ಇವುಗಳನ್ನ, ಯಾಕಂದ್ರೆ ಇವೆಲ್ಲ ಬಹಳ ಸೂಕ್ಷ್ಮಗಳು. ಚೈತ್ಯ ಸತ್ಯ ಕೇಂದ್ರ ಹೃದಯದ ಹಿಂಭಾಗದಲ್ಲಿದೆ, ಹೃದಯದ ಒಳಗೆ ಅಲ್ಲ. ಹೃದಯದ ಒಳಗಿರುವುದು ನಮ್ಮ ಭಾವನಾತ್ಮಕ ಸತ್ಯ, ಎಮೋಷನಲ್ ಬೀಯಿಂಗ್ ಅಂತೇವೆ. ಜನರು ಸಾಮಾನ್ಯವಾಗಿ ಹೃದಯವೆಂದು ಕರೆಯುವುದು ಭಾವನೆಗಳ ತಾಣವನ್ನು, ಮತ್ತು ಮನುಷ್ಯನ ಎಲ್ಲ ಭಾವನೆಗಳು ಮಾನಸ ಪ್ರಾಣಿಕ ಪ್ರಚೋದನೆಗಳಾಗಿದ್ದು ಅವು ಚೈತ್ಯೀಯವಾಗಿರುವುದಿಲ್ಲ. ದೇ ಆರ್ ನಾಟ್ ಸೈಕಿಕ್ ಅಥವಾ ಸೈಕಿಕಲ್.
ಅವು ದೇ ಆರ್ ಓನ್ಲಿ ಮೆಂಟಲ್ ಅಂಡ್ ವೈಟಲ್. ನಾವು ಇಲ್ಲಿನ ಮತ್ತೆ ಅಗೇನ್ ಎಷ್ಟು ಭಿನ್ನತೆಗಳಿವೆ ಇವುಗಳಲ್ಲಿ, ಎಷ್ಟು ಸೂಕ್ಷ್ಮವಾಗಿರ್ಬೇಕು ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಾಗೆ. ಒಂದು ಏನೋ ದೊರಗು ಟ್ರಾನ್ಸ್ಲೇಷನ್ನು, ಒಂದು ರಫ್ ಅರ್ಥ ಅಂತೇವಲ್ಲ, ಅವುಗಳನ್ನ ಎಲ್ಲವನ್ನು ಒಂದೇ ಕಡೆ ಇಟ್ಬಿಟ್ಟು ಇದೇ ಅದು ಅನ್ನುವಂಥ ಒಂದು ಅಚಾತುರ್ಯವನ್ನ ನಾವು ಸಾಕಷ್ಟು ಬಾರಿ ಮಾಡೋದು ನೋಡ್ತೇವೆ. ಸ್ವಲ್ಪ ಹೋಲಿಕೆ ಇದ್ದ ತಕ್ಷಣ ಇದೇ ಅದು. ಹಾಗಿದ್ರೆ ಶ್ರೀ ಅರವಿಂದರು ಇಷ್ಟು ಶ್ರಮ ವಹಿಸಿ ಇಷ್ಟೆಲ್ಲ ವಿವರಣೆಗಳನ್ನ ಏಕೆ ಕೊಡಬೇಕಿತ್ತು? ಇದ್ರ ಬಗ್ಗೆನೂ ಆಲೋಚನೆ ಮಾಡ್ಬೇಕಲ್ವಾ. ಬಹುಶಃ ಜೀವ, ನಮ್ಮ ಚೈತ್ಯ ಪುರುಷ, ನಮ್ಮ ಸೆಲ್ಫ್ ಕ್ಯಾಪಿಟಲ್ ಎಸ್, ಆತ್ಮನಂತೆ ಅದು, ಜೀವಾತ್ಮ, ಈ ಎಲ್ಲವನ್ನು ಒಂದು ಬಗೆ ಕಿಚಡಿ ಮಾಡಿ ಆತ್ಮ ಅನ್ನುವಂಥ ಒಂದೇ ಒಂದು ಶಬ್ದವನ್ನು ಬಳಸೋದಾದ್ರೆ, ಒಂದು ಸಣ್ಣ ಪ್ರಶ್ನೆ, ಶ್ರೀ ಅರವಿಂದರು ಇಷ್ಟು ಶಬ್ದ ಏಕೆ ಉಪಯೋಗಿಸಿದ್ರು? ಅದರಲ್ಲಿ ಏನಾದ್ರು ಅರ್ಥ ಇರಬೇಕಲ್ವಾ. ಈಗ ನೋಡುವ ಶ್ರೀ ಅರವಿಂದರು ಎಷ್ಟು ಮೆಟಿಕ್ಯುಲಸ್ ಆಗಿರ್ತಾರೆ ಅಂತ. ಬಹುಪಾಲು ಗುಪ್ತವಾಗಿರುವ ಮಾನಸ ಮತ್ತು ಜೀವನ ಫಲಗಳಿಂದ ಭಿನ್ನವಾದ ಈ ಶಕ್ತಿಯೇ ನಿಜವಾದ ಜೀವ, ನಮ್ಮಲ್ಲಿನ ಚೈತ್ಯ ಪುರುಷ. ಚೈತ್ಯದ ಶಕ್ತಿಯು ಮಾನಸ ಪ್ರಾಣಿಕ ದೇಹದ ಮೇಲೆ ಪ್ರಭಾವ ಬೀರುತ್ತಿದ್ದು ಆಲೋಚನೆ, ಗ್ರಹಿಕೆ, ಭಾವನೆಗಳನ್ನು ಶುದ್ಧೀಕರಿಸುತ್ತಿರುತ್ತದೆ. ಆಗ ಅವು ಚೈತ್ಯ ಸಂವೇದನೆಗಳೆನಿಸುತ್ತವೆ. ಚೈತ್ಯ ಸತ್ಯ ಅನ್ನೋದು ಫಿಸಿಕಲ್, ವೈಟಲ್, ಮೆಂಟಲ್ ಹಿಂಬದಿಗಿದ್ದು ಯಾವಾಗಲೂ ಅದನ್ನು ಡೈರೆಕ್ಟ್ ಮಾಡ್ತಾ ಇರ್ತದೆ. ಅವುಗಳ ಮಾತು ಕೇಳೋದು ಬಿಡೋದು ಅವುಗಳ ಬೆಳವಣಿಗೆಯನ್ನು ಆಧರಿಸಿದೆ. ಪ್ರತಿಯೊಂದಕ್ಕೂ ಒಂದು ಸೂಕ್ಷ್ಮವಾಗಿ ಅದು ಹೇಳ್ತೇವೆ, ಇದು ಸರಿ, ಇದು ತಪ್ಪು. ಯಾಕಂದ್ರೆ ಅದಕ್ಕೆ ಗೊತ್ತುಂಟು ಸರಿ ಯಾವುದು, ತಪ್ಪು ಯಾವುದು ಅಂತ. ಯಾಕಂದ್ರೆ ಅದು ದಿವ್ಯತೆಯ ಅಂಶ ನಮ್ಮಲ್ಲಿ. ಇದು ಅಂತಃ ಪ್ರಜ್ಞನ ಇನ್ನರ್ ವಾಯ್ಸ್ ಅಂತ ಅಲ್ಲ ಅಂತಾರೆ ಶ್ರೀ ಅರವಿಂದರು. ನೋ, ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮುಂದೆ. ಇದು ಯಾಕೆಂದ್ರೆ ಅತ್ಯಂತ ಒಳಗಿನ ಸತ್ಯ ಇದು. ಭಾರತೀಯ ಭಾಷೆಯಲ್ಲಿ ಚೈತ್ಯ ಸತ್ತೆಯನ್ನು ಹೃದಯದಲ್ಲಿರುವ ಪುರುಷ ಅಥವಾ ಚೈತ್ಯ ಪುರುಷ ಎಂದು ಕರೆಯಬಹುದು. ಆದರೆ ಈ ಹೃದಯವು ಒಳಗಿನ ಅಥವಾ ಗುಪ್ತವಾದುದೆಂದು ತಿಳಿಯತಕ್ಕದ್ದು. ಹೃದಯೇ ಗುಹಾಯಾಮ್, ಬಾಹ್ಯದ ಪ್ರಾಣಿಕ ಭಾವನಾ ಕೇಂದ್ರವಲ್ಲ. ಇಷ್ಟೊಂದು ಸ್ಪಷ್ಟೀಕರಣಗಳನ್ನ ಶ್ರೀ ಅರವಿಂದರು ಕೊಡ್ತಾರೆ ನಮಗೆ. ತಕ್ಷಣ ಇನ್ನೊಂದೇನು, ಒಂದು ಕನ್ಫ್ಯೂಷನ್ ಮಾಡೋ ಶಬ್ದ ಏನು, ಚಿತ್ತ. ಅದರ ಬಗ್ಗೆ ಶ್ರೀ ಅರವಿಂದರು ವಿವರಣೆ ಕೊಟ್ಟಿದ್ದಾರೆ, ಅದನ್ನು ನೋಡುವ. ಚಿತ್ತ ಮತ್ತು ಚೈತ್ಯ ಭಾಗವು ಕೊಂಚ ಮಾತ್ರವೂ ಒಂದೇ ಅಲ್ಲ. ದೇ ಆರ್ ನಾಟ್ ದ ಸೇಮ್ ಥಿಂಗ್ ಇನ್ ದ ಲೀಸ್ಟ್. ಚಿತ್ತವು ಬೇರೊಂದು ವರ್ಗದ ಶಬ್ದ. ನಮ್ಮ ಬಾಹ್ಯ ಪ್ರಜ್ಞೆಯು ಚಟುವಟಿಕೆಗಳನ್ನೆಲ್ಲ ಕ್ರೋಢೀಕರಿಸುವಲ್ಲಿ ಬಳಸುವ ಶಬ್ದ. ಇದನ್ನು ತಿಳಿಯಲು ನಾವು ಬಾಹ್ಯ ಪ್ರಕೃತಿ ಅಥವಾ ಮೇಲ್ಪದರಿನ ಪ್ರಕೃತಿಯ ಹಿಂದೆ ಹೋಗುವ ಅಗತ್ಯವಿಲ್ಲ. ಚಿತ್ತ ಇಸ್ ಟು ಎಕ್ಸ್ಟರ್ನಲ್. ಅದನ್ನು ತಿಳಿಬೇಕಂದ್ರೆ ವಿ ನೀಡ್ ನಾಟ್ ಗೋ. ನಾವು ಬಹಳ ಒಳಗೆ ಹೋಗೋ ಅಗತ್ಯನೇ ಇಲ್ಲ. ಈ ಚಿತ್ತ ಅನ್ನೋದೇನು, ಇಲ್ಲಿ ವರ್ಗ ಅಂದ್ರೆ ಒಂದು ಸೈಕಾಲಜಿಕಲ್ ಗ್ರೂಪ್. ಏನೇನಿವೆ ಇದರಲ್ಲಿ? ಚೈತ್ಯವು ಒಂದು ಗುಂಪಿಗೆ ಸೇರಿದುದು. ಯಾವುದು? ಸುಪ್ರಮಾನಸ, ಮಾನಸ, ಜೀವನ, ಚೈತ್ಯ, ಭೌತಿಕ. ಇದು ಒಳಗಿನ ಮತ್ತು ಹೊರಗಿನ ಪ್ರಕೃತಿಗಳೆರಡನ್ನೂ ಒಳಗೊಳ್ಳುತ್ತದೆ. ದಿಸ್ ಇಸ್ ಇನ್ನರ್ ಅಂಡ್ ಔಟರ್. ಎರಡು ನೇಚರ್ ಅನ್ನ ಒಳಗೊಂಡಿರುವುದು ಚೈತ್ಯ. ಆದ್ರೆ ಚಿತ್ತ ಏನಿದೆ, ಚಿತ್ತವು ಬೇರೊಂದು ಭಿನ್ನವಾದ ವರ್ಗಕ್ಕೆ ಸೇರಿರುವುದು. ಬುದ್ಧಿ, ಮನಸ್ಸು, ಚಿತ್ತ, ಪ್ರಾಣ ಇತ್ಯಾದಿ. ಇದೇನು? ಇದು ಭಾರತೀಯ ಸಾಮಾನ್ಯ ಮನೋವಿಜ್ಞಾನ ಮಾಡಿದ ವರ್ಗೀಕರಣ. ಇದು ಬಾಹ್ಯ ಸತ್ಯೆಯ ಮನೋವಿಜ್ಞಾನವನ್ನು ಮಾತ್ರ ಒಳಗೊಂಡಿದೆ. ಇಷ್ಟೆಲ್ಲಾ ಸೂಕ್ಷ್ಮಗಳನ್ನ ಶ್ರೀ ಅರವಿಂದರು ನಮಗೆ ತಿಳಿಸಿಕೊಡ್ತಾರೆ. ಸೊ ಅದು ಚಿತ್ತ ಅಲ್ಲ, ನಮ್ಮ ಪ್ರಾಣಿಕ ಸತ್ಯ ಅಲ್ಲ, ನಮ್ಮ ಮಾನಸ ಸತ್ಯ ಅಲ್ಲ.
ಅದು ಅತ್ಯಂತ ಒಳಗಿನ ಸತ್ತೆ, ದಿವ್ಯತೆಯ ಕಿಡಿ, ಬೆಳವಣಿಗೆ ಹೊಂದುವಂತಂದ್ರೆ ಪ್ರಗತಿ ಪರವಾಗಿ ಇರುವಂತಹದ್ದು, ಜನ್ಮದಿಂದ ಜನ್ಮಕ್ಕೆ ಹೋಗುವಂತಹದ್ದು. ಇಲ್ಲಿ ಮತ್ತೊಂದು, ಹೋದ್ ಸರಿ ಕೊನೆ 10 ನಿಮಿಷವನ್ನ ಪ್ರಶ್ನೋತ್ತರಕ್ಕೆ ಬಿಡಬೇಕು ಅಂತ ಕೇಳಿದ್ರು. ಪ್ರಶ್ನೆಗಳಿದ್ರೆ ತಗೋಬಹುದು, ಇಲ್ಲ ನಾವು ಮುಂದುವರಿಯಬಹುದು. ಯಾವ್ದಾದ್ರು ಪ್ರಶ್ನೆ ಕೇಳೋದಿದ್ರೆ ಪ್ರಶ್ನೆ. ನಮಸ್ಕಾರ ಸರ್, ನಾನು ಪ್ರವೀಣ್ ಪಾಟೀಲ್ ಮಾತಾಡ. ನಮಸ್ಕಾರ, ಹೇಳಿ ಸರ್. ನೀವು ಪ್ರಾರಂಭ ಸ್ಟಾರ್ಟಿಂಗ್ ಅಲ್ಲಿ 2 ಶಬ್ದಗಳನ್ನು ಉಪಯೋಗ ಮಾಡಿದ್ರಿ, ಅಂದ್ರೆ ಸೋಲ್ ಬೀಯಿಂಗ್ ಅಂಡ್ ಸೋಲ್ ನೇಚರ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ರಿ ಸರ್. ಸೋಲ್ ಬೀಯಿಂಗ್, ಸತ್ತೆ ಅಂತೇವೆ ನಾವು, ಇದು ಪುರುಷ. ನಾವು ಅದಕ್ಕೆ ಹೋದ್ ಸಾರಿನೇ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇದನ್ನ ಸಾಂಖ್ಯದ ಪ್ರಕೃತಿ ಪುರುಷ ಅನ್ನೋದು ಸ್ವಲ್ಪ ಅರ್ಥ ಆದ್ರೆ ನಮಗೆ, ಸಾಮಾನ್ಯವಾಗಿ ನಾವೇನಂತೇವೆ, ಒಂದು ಸತ್ತೆ ಅಂದ್ರೇನು, ಒಂದು ಪುರುಷ ಭಾಗ ಇರಬೇಕು, ಒಂದು ಪ್ರಕೃತಿ, ಅದನ್ನು ಚಾಲನೆ ಮಾಡುವಂತ ಪುರುಷ ಭಾಗ, ಮತ್ತು ಅದಕ್ಕೆ ಒಳಗಾಗುವಂತ ಒಂದು ಪ್ರಕೃತಿಯ ಭಾಗ. ಅದನ್ನು ಸಾಂಖ್ಯದಲ್ಲಿ ಬಹಳ ಸುಲಭವಾಗಿ ಪ್ರಕೃತಿ ಪುರುಷ ಅಂದ್ರು. ಹಾಗೆ ಇಲ್ಲಿ ನಮ್ಮಲ್ಲಿ ಒಂದು ಸೆಲ್ಫ್ ಪುರುಷ ತತ್ವ ಇದೆ, ಒಂದು ಸ್ಪಿರಿಚುವಲ್ ತತ್ವ ಇದೆ. ಆ ಸ್ಪಿರಿಚುವಲ್ ಪಾರ್ಟ್ ಅನ್ನ ನಾವು ಸೋಲ್ ಬೀಯಿಂಗ್ ಅನ್ನೋದು. ಇನ್ನೊಂದು ಸೋಲ್ ನೇಚರ್. ಇದು ಯಾಕೆ ಸೋಲ್ ನೇಚರ್ ಅಂದ್ರೆ ಶ್ರೀ ಅರವಿಂದ್ರು, ಯಾಕಂದ್ರೆ ಇದು ದಿವ್ಯತೆಯ ಅಂಶ ಆಗಿದೆ. ಹಾಗೆ ಅದು ಆ ಒಂದು ಪ್ರಕೃತಿಯನ್ನು ತನ್ನ ಜೊತೆಗೆ ತಂದಿದೆ, ಅದನ್ನ ಹೊರ ಕಾಣಿಸ್ಬೇಕು ಅಂತ ಅದರ ಪ್ರಯತ್ನ. ಹಾಗಾಗಿನೇ ಆಲ್ರೆಡಿ ಹೇಳಿದೆ ನಾನು, ಅದು ದಿವ್ಯ ಜನನಿಯ ಅಂಶ ಕೂಡ ಹೌದು. ಅದಕ್ಕೆ ಒಂದು ತನ್ನದೇ ಒಂದು ಸೋಲ್ ನೇಚರ್ ಇದೆ. ಬಹಳ ಮುಂದುವರೆದ್ರೆ ನಾವು ಅದನ್ನೇ ಜೀವದ ಸ್ವಭಾವ ಅಂತ ಹೇಳ್ತಾರೆ. ವಿ ವಿಲ್ ಕಮ್ ಟು ನೋ ದಟ್. ಮುಂದುವರೆದಂತೆ ವಿ ವಿಲ್ ಟಚ್ ಅಪಾನ್ ಇಟ್. ಗೀತೆಯಲ್ಲಿ ನಾವು ಸ್ವಭಾವ ಸ್ವಧರ್ಮ ಅನ್ನೋದ್ರ ಬಗ್ಗೆ ಕೃಷ್ಣ ಡಿಸ್ಕಸ್ ಮಾಡ್ತಾನೆ. ಅದರಲ್ಲಿ ಈ ಸ್ವಭಾವ ಅನ್ನೋದೇನು, ಅದು ಹೊರಗಿನ ಸ್ವಭಾವ ಅಲ್ಲ. ಈ ಜೀವದ ಸ್ವಭಾವ ಏನಿದೆ, ಚೈತ್ಯ ಪುರುಷದ ಸ್ವಭಾವ, ಯಾವುದನ್ನ ಅದು ದಿವ್ಯತೆಯಿಂದ ಬಂದಾಗ ತನ್ನ ಜೊತೆಗೆ ತಂದಿತ್ತೋ, ಯಾವುದನ್ನ ಅದು ಈ ಭೂಮಿಯ ಮೇಲೆ ಆವಿರ್ಭವಿಸಬೇಕಂತದೋ, ರಿಯಲೈಸ್ ಮಾಡ್ಕೋಬೇಕಂತದೋ, ಅದು ಅದರ ಸ್ವಭಾವ, ಅದರ ಪ್ರಕೃತಿ. ಅದಕ್ಕೆ ಶ್ರೀ ಅರವಿಂದರು ಗೀತೆಯನ್ನು ಕೋಟ್ ಮಾಡ್ತಾರೆ, ಪರಾ ಪ್ರಕೃತಿರ್ ಜೀವಭೂತ ಪರಾ ಪ್ರಕೃತಿಯೇ. ಇಲ್ಲಿ ಪರಾ ಪ್ರಕೃತಿ ಅಂದ್ರೆ ಅವರೇ ಹೇಳಿದ್ದಾರೆ, ಅದು ಸುಪ್ರಾಮೆಂಟಲ್, ಅದು ಭಗವಂತನ ಪ್ರಕೃತಿ. ಅದು ನಮ್ಮಲ್ಲಿ ಒಂದು ಅಂಶವನ್ನಿದೆ. ಹಾಗಾಗಿ ಇದು ಎರಡೂ ಹೌದು. ಅದು ಜೀವ ಪ್ರಕೃತಿನೂ ಹೌದು, ಜೀವ ಪುರುಷನೂ ಹೌದು. ಸೋಲ್ ನೇಚರ್ ಅಂಡ್ ಆಸ್ ವೆಲ್ as ಸೋಲ್ ಬೀಯಿಂಗ್, ಅವು ಎರಡನ್ನೂ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ಸರ್, ಇಲ್ಲಿ ಜೀವ ಅಂದ್ರೆ ಸೈಕಿಕ್ ಬೀಯಿಂಗ್ ಅಂತ ತಗೋಬಹುದಾ, ತಗೋಬಹುದು? ಇಲ್ಲ, ಮುಂದೆ ನೋಡುವ. ಅದಕ್ಕೆ ಜೀವಕ್ಕೂ ಮತ್ತು ಸೈಕಿಕ್ ಬೀಯಿಂಗಿಗೆ ಏನು ವ್ಯತ್ಯಾಸ ಇದೆ, ಇದು ಮುಂದಿನ ಭಾಗದಲ್ಲಿ ನಾವು ನೆಕ್ಸ್ಟ್ ಕೆಲವು ಸೆಕ್ಷನ್ ನಲ್ಲಿ ವಿ ವಿಲ್ ಡೀಲ್ ಓನ್ಲಿ ವಿತ್ ಸೈಕಿಕ್ ಅಂದ್ರೇನು, ಜೀವ ಅಂದ್ರೇನು, ಅವುಗಳಲ್ಲಿ ಏನು ವ್ಯತ್ಯಾಸ ಇದೆ, ಅವೆರಡನ್ನೂ ನಾವು ಸಮೀಕರಣ ಮಾಡಬಹುದೇ ಮತ್ತು ಆತ್ಮತತ್ವದ ಜೊತೆಗೆ ಸಮೀಕರಣ ಮಾಡಬಹುದೇ. ವಿ ವಿಲ್ ಟೇಕ್ ಇಟ್ ಅಪ್ ಇನ್ ನೆಕ್ಸ್ಟ್ ಫ್ಯೂ ಸೆಕ್ಷನ್ಸ್. ಇನ್ನೊಂದು ಪ್ರಶ್ನೆ ಅಂದರೆ, ಈಗ ಸ್ವಲ್ಪ ಹೊತ್ತಿನ ಕೆಳಗೆ ತಾವು ಹೇಳಿದ್ರಿ ಅಂತಸ್ಸಾಕ್ಷಿ ಅಥವಾ ಮನಸ್ಸಾಕ್ಷಿ ಅಂತ ಒಂದು ಇರುತ್ತೆ ಪ್ರತಿಯೊಬ್ಬರಿಗೂ. ಏನೇ ಕೆಲಸ ಮಾಡಲಿ, ಮೋರ್ಸೋ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಅದು ಸೂಚಿಸ್ತದೆ, ಅದು ತಪ್ಪು, ಇದು ಮಾಡಬೇಡ ಅಂತ ಹೇಳ್ತಾ ಇರುತ್ತದು. ಸೊ ಆ ಒಂದು ಮನಸ್ಸಾಕ್ಷಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಬಟ್ ಈ ಮನಸ್ಸಾಕ್ಷಿಗೂ ಚೈತ್ಯ ಪುರುಷನಿಗೂ ಏನು ಅದು
ಇದು ಏನು ಚೈತ್ಯ ಪುರುಷದ ಒಂದು ಭಾಗನ ಇದು, ಅಥವಾ ಇದೇ ಸಪ್ರೇಟಾ? ಅದು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಖಂಡಿತವಾಗಿ ನಾವು ಬಹುಶಃ ಒಂದು ಕಡೆ ಮುಂದೆ ಅದರ ಬಗ್ಗೆ ಆಳವಾಗಿ ಹೋಗೋದಿದೆ. ಈ ಸದ್ಯಕ್ಕೆ ಹೇಳೋದಂದ್ರೆ, ಈ ಸರಿ ತಪ್ಪುಗಳ ವಿಮರ್ಶೆ ನಮಗೆ ಚೈತ್ಯದಿಂದನೇ ಬರುವಂಥದ್ದು. ಇಟ್ ವಿಲ್ ಟೆಲ್. ಆದರೆ ಅದನ್ನು ಒಪ್ಪಿಕೊಳ್ಳೋದು ಬಿಡೋದು ಮತ್ತೆ ಇಟ್ ಈಸ್ ಲೆಫ್ಟ್ ಟು ಅವರ್ ಫಿಸಿಕಲ್, ವೈಟಲ್, ಮೆಂಟಲ್ ಪ್ರೊಪೆನ್ಸಿಟೀಸ್. ಯಾವಾಗ ಒಂದು ಭಾಗ ನಮ್ಮಲ್ಲಿ ಮಾನಸದ ಭಾಗ ವಿಶೇಷವಾಗಿ ಒಪ್ಪುತ್ತದೆ, ಒಂದು ಬಗ್ಗೆ ಅದು ಏನು ಹೇಳಬೇಕು, ಒಂದು ಮಾರಲ್ ಬ್ಯಾಕ್ಗ್ರೌಂಡ್ ಇಂದಿರುವಂಥದ್ದು, ಅದು ಇಟ್ ವಿಲ್ ಅಕ್ಸೆಪ್ಟ್ ಇಟ್. ಅವಾಗೆ ಅದು ಈ ನಮ್ಮ ಅಂತಃಸಾಕ್ಷಿ ಅನ್ನೋ ಹಾಗೆ ಪ್ರಕಟ ಆಗ್ತದೆ. ದಟ್ ಇಟ್ ವಿಲ್ ಟೆಲ್ ಇದು ಸರಿ ಇದೆ, ಇದು ತಪ್ಪಿದೆ ಅಂತ. ಆದರೆ ಈ ಅಂತಃಪ್ರಜ್ಞೆ ಇದು ಸಾಕಷ್ಟು ಬಾರಿ ಅಷ್ಟೊಂದು ನಿಖರವಾಗಿರೋದಿಲ್ಲ, ಅಥವಾ ಫುಲ್ ಪ್ರೂಫ್ ಅಂತೇವಲ್ಲ, ಇನ್ಫ್ಯಾಲಿಬಲ್ ಆಗಿರೋದಿಲ್ಲ. ಆದರೆ ಚೈತ್ಯದಿಂದ ಬರುವಂಥ ಇಂಡಿಕೇಶನ್ಸ್ ಏನಿವೆ, ದೇ ಆರ್ ಫುಲ್ ಪ್ರೂಫ್ ಬಿಕಾಸ್ ಇಟ್ ನೋಸ್ ವಾಟ್ ಇಟ್ ಈಸ್. ಈ ಅಂತಃಪ್ರಜ್ಞೆಯಲ್ಲಿ ಏನು ಅಂದರೆ, ಸಾಕಷ್ಟು ಬಾರಿ ನಮ್ಮ ಮಾನಸದ ಆಲೋಚನೆಗಳು ಬೆರೆತು ಹೋಗಿರ್ತವೆ, ಅದರಲ್ಲಿ ಸಾಕಷ್ಟು ಪ್ರಾಣಿಕದ ಒಂದು ಒಲವುಗಳು ಸೇರಿಕೊಂಡಿರ್ತವೆ. ಹಾಗಾಗಿ ಅದೇ ಅತಿ ಶುದ್ಧವಾಗಿ ಪ್ರಕಟ ಆಗೋದಿಲ್ಲ. ಬಟ್ ಚೈತ್ಯದ ಇಂಡಿಕೇಶನ್ಸ್ ಏನಿವೆ ಅವು ಬಹಳ ಶುದ್ಧ ರೂಪದಲ್ಲಿರ್ತವೆ, ಬಿಕಾಸ್ ದೇ ಆರ್ ದಿ ಡೈರೆಕ್ಟ್ ಇಂಡಿಕೇಶನ್ಸ್. ಬಟ್ ತೊಂದರೆ ಅಂದರೆ ಅಲ್ಲಿನೂ ಏನು, ಅವು ಪ್ರಕಟವಾಗಬೇಕಾದ್ರೆ ನೇರವಾಗಿ ಚೈತ್ಯಕ್ಕೆ ಯಾವುದೇ ಇನ್ಸ್ಟ್ರೂಮೆಂಟ್, ತನ್ನದೇ ಆದ ಉಪಕರಣಗಳು ಇಲ್ಲ. ಅದು ಏನೇ ಎಕ್ಸ್ಪ್ರೆಸ್ ಮಾಡಬೇಕಂದ್ರೂ ಕೆಳಗಿನ ಹಂತಗಳಲ್ಲಿ ಮತ್ತೆ ಫಿಸಿಕಲ್, ವೈಟಲ್, ಮೆಂಟಲ್ ಮೇಲೇನೆ ಡಿಪೆಂಡ್ ಆಗ್ಬೇಕದು. ಹೀಗಾಗಿ ಈ ಕಾಂಪ್ಲಿಕೇಶನ್ ಬರ್ತದೆ. ನಾವು ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಗೊತ್ತಾಗ್ತದೆ, ಓ ಇದು ಚೈತ್ಯದಿಂದ ಬಂದಿರುವಂಥದ್ದು, ಇದು ಕೇವಲ ನಮ್ಮ ಮಾನಸದಿಂದ ಬಂದಿರುವಂಥದ್ದು. ಇದು ಹೆಚ್ಚಾಗಿ ಮಾರಲಿಸ್ಟಿಕ್ ಇರ್ತದೆ, ಆದರೆ ಅದು ಹೆಚ್ಚಾಗಿ ಚೈತ್ಯವಾಗಿ ಅಥವಾ ಹೆಚ್ಚಾಗಿ ಟ್ರುತ್ ಅಂತೇವಲ್ಲ, ಆ ಕೇಂದ್ರದಿಂದ ಬರ್ತದೆ ಅದು. ಇಟ್ ನೋಸ್ ವಾಟ್ ಇಟ್ ಈಸ್, ಬಟ್ ಇಟ್ ವಿಲ್ ನಾಟ್ ಗಿವ್ ಎನಿ ರೀಸನ್ಸ್. ಇದನ್ನು ಮುಂದೆ ಓದ್ತೇವೆ ನಾವು. ಶ್ರೀ ಮಾತೆಯವರು ಕ್ಲಾರಿಫೈ ಮಾಡ್ತಾರೆ, ಅದು ಇಟ್ ವೋಂಟ್ ಗಿವ್ ಯು ಎನಿ ರೀಸನ್ಸ್, ಜಸ್ಟಿಫಿಕೇಶನ್ಸ್ ಇರಲ್ಲ, ಬಟ್ ಇಟ್ ವಿಲ್ ಟೆಲ್ ವಾಟ್ ಇಟ್ ಈಸ್. ಪ್ರಶ್ನೆಗಳು ಇಲ್ಲ ಅನ್ನೋದಾದ್ರೆ ಸ್ವಲ್ಪ ಮತ್ತೊಂದಷ್ಟು ಇನ್ನೊಂದು ಪುಟ್ಟ ಸೆಕ್ಷನ್ ನೋಡಬಹುದು ನಾವು. ಶ್ರೀ ಅರವಿಂದರು ಬರೀತಾರೆ, ಸಾಮಾನ್ಯವಾಗಿ ಒಳಗಿನ ಮತ್ತು ಅಸಾಮಾನ್ಯ ಮನಃಶಾಸ್ತ್ರೀಯ ಅನುಭವಗಳನ್ನೆಲ್ಲ ಚೈತ್ಯವೆಂದು ಕರೆಯುತ್ತಾರೆ. ನಾನು ಚೈತ್ಯ ಎಂಬ ಶಬ್ದವನ್ನು ಮಾನಸ ಮತ್ತು ಪ್ರಾಣಿಕದಿಂದ ಭಿನ್ನವೆನಿಸಿದ ಜೀವಕ್ಕೆ ಉಪಯೋಗಿಸುತ್ತೇನೆ. ಈ ಅರ್ಥದಲ್ಲಿ ಚೈತ್ಯ ಪುರುಷದಿಂದ ಉದ್ಭವಿಸುವ ಅಥವಾ ಅದನ್ನು ನೇರವಾಗಿ ಸ್ಪರ್ಶಿಸುವ ಜೀವದ ಎಲ್ಲ ಚಲನೆಗಳನ್ನು, ಅನುಭವಗಳನ್ನೂ ಚೈತ್ಯವೆಂದು ಕರೆಯಬಹುದು. ಯಾವ ಚಲನೆಗಳಲ್ಲಿ ಮಾನಸ ಪ್ರಾಣಿಕಗಳು ಮೇಲುಗೈಯಾಗಿರುತ್ತವೆಯೋ ಅಂತಹ ಅನುಭವಗಳನ್ನು ಮನೋಭೌಮಿಕ ಅಥವಾ ಸೈಕಾಲಜಿಕಲ್, ಮೇಲ್ಪದರಿನ ಅಥವಾ ಗುಹ್ಯದ ಎಂದು ಕರೆಯಬಹುದು. ಮನೋಭೌಮಿಕ, ಇಟ್ ಈಸ್ ಸೈಕಾಲಜಿಕಲ್, which come only from the superficial, mental and vital. Psychic will always influence this. ಅಂಡ್ ಅವು ಎಷ್ಟು ಮಟ್ಟಿಗೆ ಅದನ್ನು ಒಪ್ಪುಗೋತವೆ ಅನ್ನೋದ್ರ ಮೇಲೆ ನಮ್ಮ ಬೆಳವಣಿಗೆ ಆಧರಿಸಿರ್ತದೆ. ಹಾಗಾಗಿನೇ ನಾವು ನಮ್ಮ ಒಂದು ನ್ಯಾಚುರಲ್ ಟೆಂಡೆನ್ಸಿ ಇದೆ ಅಂತ ನಮ್ಮ ವೈಟಲ್ ಅಥವಾ ಮೆಂಟಲ್ ಬೆಳವಣಿಗೆಗಳನ್ನೇ ನಾವೇನ್ ತಿಳಿತೀವಿ, ಇದು ನನ್ನ ನಿಜ ಪ್ರಕೃತಿ ಅಂತ ತಿಳಿತೇವೆ. ಅದನ್ನೇ ಅಡ್ವಾನ್ಸ್ ಮಾಡ್ತೇವೆ. ಬಹುಶಃ ನಮ್ಮ ಪಾಶ್ಚಿಮಾತ್ಯ ಬಂಧುಗಳೆಲ್ಲ ಮಾಡ್ತಾ ಇರುವಂತಹ ಒಂದು ತಪ್ಪೇನಿದೆ ಇದೆ. ನಮ್ಮ ನಿಜವಾದ ಒಲವು ಜೀವದ ಒಲವು, ಜೀವದ ಪ್ರಕೃತಿ. ಮುಂದೆ ನಾವು ಮತ್ತೆ ಆಳವಾಗಿ ಹೋಗೋದಾದ್ರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಸ್ವಭಾವೋಧ್ಯಾತ್ಮ ಮುಚ್ಚತೆ, ಸ್ವಭಾವವೇ ಅರ್ಜುನ ಅಧ್ಯಾತ್ಮ ಅನಿಸುತ್ತದೆ ಅಂತಾನೆ.
ಇದು ಫಿಸಿಕಲ್ ವೈಟಲ್ ಮೆಂಟಲ್ ಸ್ವಭಾವ ಅಲ್ಲ ಹೇಳ್ತಾ ಇರೋದು, ಅದ್ರ ಪ್ರಕೃತಿ ಅಲ್ಲ ಅದು, ಈ ಜೀವ ಸ್ವಭಾವವನ್ನು ಹೇಳ್ತಾ ಇದ್ದಾನೆ. ಅದನ್ನು ಶ್ರೀ ಅರವಿಂದರು ಬಹಳ ಸುಂದರವಾಗಿ ಎಸ್ ಆನ್ ದ ಗೀತಾನಲ್ಲಿ ವಿವರಿಸ್ತಾರೆ. ನಮ್ಮ ಚೈತ್ಯವೇ ನಮ್ಮ ನಿಜವಾದ ರೂಪ, ನಮ್ಮ ನಿಜವಾದ ಸತ್ತೆ. ನಾನು ಅಂತ ಕಡ್ಕೋಬಹುದಾಗಿದ್ದು ಬಹುಶಃ ನನ್ನ ಚೈತ್ಯ ಪುರುಷವನ್ನ ಮಾತ್ರ. ಉಳಿದಿದ್ದೆಲ್ಲ ವೈಶ್ವಿಕದಿಂದ ತಗೊಂಡಿರುವಂತ ನಾನಾ ಭಾಗಗಳು ನಮ್ಮಲ್ಲಿ ಅವು ಒಂದು ರೀತಿ ವ್ಯಷ್ಟೀಕರಣಗೊಂಡಿರ್ತವೆ. ಅವುಗಳ ಬಲಿಯಿಂದ ನಾವು ಬಿಡಿಸ್ಕೊಂಡಾಗ ನಮಗೆ ಅರ್ಥ ಆಗ್ತದೆ, ಓ, ಈ ನಮ್ಮ ಪ್ರೊಪೆನ್ಸಿಟೀಸ್ ಏನಿವೆ, ದೇಸ್ ಆರ್ ಆಲ್ ಫಿಸಿಕಲ್ ಅಂಡ್ ವೈಟಲ್ ಅಂಡ್ ಮೆಂಟಲ್. ಅವು ನಮ್ಮ ನಿಜ ಪ್ರಕೃತಿ ಅಲ್ಲ. ಅವುಗಳನ್ನು ಬೆನ್ನಟ್ಟಿ ಹೋಗೋದು ಅಂದ್ರೆ ಒಂದು ರೀತಿ ಏನು ಮರೀಚಿಕೆಯನ್ನು ಬೆನ್ನಟ್ಟಿದಂತೆ. ವಿ ಹ್ಯಾವ್ ಟು ಡಿಸ್ಟಿಂಗ್ವಿಶ್. ಅದು ಮೊದಲಿಗೆ ಖಂಡಿತವಾಗಿ ಗೊತ್ತಾಗೋದಿಲ್ಲ ಇದು ಏನು ಅಂತ, ಏನಿದೆ. ಯಾಕಂದ್ರೆ ಚೈತ್ಯ ಸತ್ಯ ಬಗ್ಗೆ ನಮಗೆ ಕ್ಲಾರಿಟಿ ಬಂದ್ರೆ, ಕನಿಷ್ಠ ಆದ್ರೂ ಒಂದಷ್ಟು ಅನುಭವಗಳಾದ್ರೆ ಅವಾಗ ಅನ್ಸು, ಓ, ಇದು ಚೈತ್ಯ ಇಲ್ಲ, ಇದು ನನ್ನ ಕೇವಲ ಮಾನಸಿಕ, ಇಟ್ ಈಸ್ ದ ಮೆಂಟಲ್ ಅಥವಾ ಮಾರಲ್ ಅಥವಾ ಅಟ್ಲೀಸ್ಟ್ ಎಥಿಕಲ್ ಅಷ್ಟೇ ಆಗಲಿ, ಇದು ನಿಜವಾದ ಚೈತ್ಯ ಹೌದೇ ಅಲ್ವೇ? ಆ ವ್ಯತ್ಯಾಸ ಆ ಹಂತದಲ್ಲಿ ಗೊತ್ತಾಗ್ತದೆ. ವಿಲ್ ಗೋ ಥ್ರೂ ದಟ್ ಸ್ಟೆಪ್ ಬೈ ಸ್ಟೆಪ್. ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ತಗೋಬಹುದು, ಇಲ್ಲ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಬಹುದು.